ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಶೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರತಕ್ಕಂಥ ವನಸಿರಿ, ಶಕ್ತಿಯುತವಾಗಿರತಕ್ಕಂಥ ವನಸಿರಿ, ಮಾತನಾಡ್ತಕ್ಕಂಥ ವನಸಿರಿ, ಉತ್ತರ ವನಸಿರಿಯ ವಿಶೇಷವಾಗಿರ್ತಕ್ಕಂಥ ಪರಿಚಯವನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ಮಾಡಿಸಿದೆ. ಮಾತನಾಡ್ತಕ್ಕಂಥ ವನಸಿರಿ ಎಷ್ಟು ಸತ್ಯ ಅಂತ ಹೇಳಲಿಕ್ಕೆ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ಅದ್ಭುತವಾಗಿ ಇಲ್ಲಿ ಮಾತನಾಡ್ತಕ್ಕಂಥ ವನಸಿರಿ ಈಗಾಗಲೇ ಚಲನವಲನಗಳೆಲ್ಲವನ್ನೂ ಕೂಡ ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದಿದೆ. ಮೊದಲನೇದಾಗಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ವನಸಿರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ದೇವಿಯನ್ನು ಈಗ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ದೇವಿಗೆ ವಿಶೇಷವಾಗಿ ದೀಪದಿಂದ ಆ ಒಂದು ದೀಪವನ್ನು ಪ್ರಜ್ವಲಿಸ್ತಕ್ಕಂಥದ್ದು. ದೀಪವನ್ನು ಪ್ರಜ್ವಲಿಸಿದ್ದಾದ ನಂತರ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ನಮನವನ್ನು ಸಲ್ಲಿಸ್ತಾ ಪ್ರಾರಂಭದ ಹಂತದಲ್ಲಿ ಶ್ರದ್ಧಾಭಕ್ತಿಯ ಪ್ರಾರ್ಥನೆಯನ್ನು ಮಾಡಿ ಈಗ ವಿಶೇಷವಾಗಿ ವನಸಿರಿಗೆ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ಬಹಳ ವಿಶೇಷವಾಗಿ ಪುಷ್ಪದಿಂದ ಅರ್ಚನೆಯನ್ನು ಮಾಡಿರ್ತಕ್ಕಂಥದ್ದಾಯಿತು. ಈಗ ಧೂಪವನ್ನು ಸಲ್ಲಿಸ್ತಕ್ಕಂಥದ್ದು. ಆದರೆ ಅದಕ್ಕಿಂತ ಮುನ್ನ ಹರಿಶಿನ ಕುಂಕುಮದಿಂದ ವಿಶೇಷವಾಗಿರ್ತಕ್ಕಂಥ ವನಸಿರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. 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 ಜಾತವೇದಸೆ ಸುನವಾಮಸೋಮರಾತೆ ಯತೋ ನಿದಹಾತಿ ವೇದಃ ಸನಃ ಪರ್ಷತತಿ ದುರ್ಗಾನಿ ವಿಶ್ವಾ ನಾಮೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಪದ್ಯೆ ಸೂತರಸಿತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಬೃತಿ ದುರ್ಗಾನಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ಉರ್ವೇ ಭವಾತೋಕಾಯತನಯಾ ಯಶಯ್ಯೋಃ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಿಂಧುಂದನಾವಾ ದುರಿತಾದಿಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಅಸ್ಮಾಕಂ ಭೋಜ್ಯವಿತಾ ತನೂನಾಂ ವೃತನಾಚಿತಗುಂ ಸಹಮಾನಮಗ್ರಮಗ್ನಿಗುಂಭುವೇಮ ಪರಮಾತ್ ಸತಸ್ತಾತು. ಸನಃ ಪರ್ಷತತಿ ದುರ್ಗಾನಿ ವಿಶ್ವಾ ಕ್ಷಾಮಧ್ಯೇವೋ ಅತಿ ದುರಿತಾತ್ಯಗ್ನಿಃ ರತ್ನೋಷಿ ಕಮೀಢ್ಯೋ ಅಧ್ವರೇಷು ಸನಾಚ್ಚಹೋತಾನವ್ಯಶ್ಚ ಸತ್ಸಿ ಸ್ವಾಂಚ ಆಗ್ನೇ ತನುವಂ ಪಿಪ್ರಯಸ್ವಾಸ್ಮಭ್ಯಂಚ ಸೌಭಗಮಾಯ ಜಸ್ವಾಂ ಗೋಭಿರಜುಷ್ಟಮಯುಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರಣು ಸಂಚರೇಮ ನಾಕಸ್ಯ ಪೃಷ್ಠಮಭಿಸಂವಸಾನೋ ವೈಷ್ಣವೀಂ ಲೋಕಯಮಾದಯಂತಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೇ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ. ಓಂ
ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ದುಂ ದುರ್ಗಾಯೇ ನಮಃ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಸ್ಸೀದ ಸಾದನಂ ಮಹಾಗಣಾಧಿಪತಯೇ ನಮಃ. ಬಹಳ ವಿಶೇಷವಾಗಿ ಅದ್ಭುತವಾಗಿ ಗಣಪನ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ದೀಪದಿಂದ ಆ ತಾಯಿಗೆ ಅದ್ಭುತವಾಗಿರ್ತಕ್ಕಂಥ ದೀಪದ ಜ್ಯೋತಿಯಿಂದ ಬೆಳಗುತ್ತಾ ಧೂಪ ದೀಪ ನೈವೇದ್ಯವನ್ನೆಲ್ಲವನ್ನೂ ಕೂಡ ಸಮರ್ಪಣೆಯನ್ನು ಮಾಡ್ತಾ ಉತ್ತರ ವನಸಿರಿಯ ಆ ಒಂದು ಉತ್ತರವನ್ನು ಕೇಳಲಿಕ್ಕೆ ಈಗ ಪ್ರಾರಂಭವನ್ನು ಮಾಡೋಣ. ಆದರೆ ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲಿ ಈ ಒಂದು ವನಸಿರಿಯ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಆದರೆ ಈ ಒಂದು ವನಸಿರಿಗೆ ಯಾವ ರೀತಿ ಪ್ರಶ್ನೆಯನ್ನು ತಗೊಳ್ಬೇಕು, ಪ್ರಶ್ನೆಗೆ ವನಸಿರಿ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ನಿಮ್ಮೆಲ್ಲರ ಹತ್ರನೂ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡೆ. ಆದರೆ ಒಂದಷ್ಟು ವಿಚಾರನ ಗೌಪ್ಯತೆಯಿಂದಲೇ ಕಾಪಾಡ್ಕೊಂಡಿದ್ದೆ. ಆದರೆ ಇವತ್ತು ಹೇಳ್ತಾ ಇದ್ದೇನೆ, ಈ ಒಂದು ವನಸಿರಿಗೆ ತಾವು ಪ್ರಶ್ನೆಯನ್ನು ತಗೊಳ್ಬೇಕಾದ್ರೆ ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು. ಮೊದಲನೇದಾಗಿ ಈ ಒಂದು ವನಸಿರಿಗೆ ತಾವು ಪ್ರಶ್ನೆಯನ್ನು ತಗೊಳ್ಳೋದಾದರೆ ಪ್ರಶ್ನೆಯನ್ನು ಎಂಥ ವಿಚಾರವಿದ್ರೂ ಕೂಡ ಪರವಾಗಿಲ್ಲ, ಮನಸ್ಸಿನಲ್ಲಿ ಎಷ್ಟು ನೋಡಿ, ಮನುಷ್ಯ ಅಂದಮೇಲೆ ಕಷ್ಟಗಳು, ನಷ್ಟ, ದುಃಖ, ಸಂಕಷ್ಟ ಪ್ರತಿಯೊಂದೂ ಕೂಡ ಮನುಷ್ಯನನ್ನು ಬಾಧಿಸ್ತಕ್ಕಂಥದ್ದೇ. ಆದರೆ ಯಾವುದಕ್ಕೂ ಕೂಡ ಕುಗ್ತಕ್ಕಂಥದ್ದು ಬೇಡ. ಒಬ್ಬ ಮನುಷ್ಯನಿಗೆ ಪಾಸಿಟಿವಿಟಿನೂ ಇರಬೇಕು, ನೆಗೆಟಿವಿಟಿನೂ ಇರಬೇಕು. ಒಬ್ಬ ಮನುಷ್ಯ ಒಳಿತಿನಡೆನೂ ಇರಬೇಕು, ಎಲ್ಲೋ ಒಂದು ಕಡೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಾನೂ ಇರಬೇಕು. ಇದೆಲ್ಲವೂ ಕೂಡ ಪ್ರಕೃತಿ. ಮಾನವ ಅಂದಮೇಲೆ ಇದೆಲ್ಲವನ್ನೂ ಕೂಡ ಅನುಭವಿಸ್ತಾನೇ ಬರಬೇಕು. ಒಬ್ಬ ಮನುಷ್ಯನಿಗೆ ಇಲ್ಲ ನನ್ನ ಜೀವನದಲ್ಲಿ ಏನಿದ್ರು ಬರೀ ನನಗೆ ಪಾಸಿಟಿವೇ ಇರಬೇಕು, ನನಗೆ ಒಳ್ಳೆಯದೇ ಇರಬೇಕು ಅಂತಂದರೆ ಮನುಷ್ಯ ಆ ಕ್ಷಣ ಪ್ರಪಂಚದಲ್ಲಿ ಆಗಲಿ ಅವನು ಹಾಕ್ತಕ್ಕಂಥ ಹೆಜ್ಜೆಯಲ್ಲಾಗಲಿ ಉಪ್ಪು ಹುಳಿ ಖಾರ ಏನೂ ಇಲ್ದಿರ ಬರೀ ಸುಖವನ್ನು ಮಾತ್ರ ಅನುಭವಿಸ್ತಾ ಇದ್ರೆ ದೇಹ ಜಿಡ್ಡಿಡಿದು ಬಿಡುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಮುಂದಕ್ಕೆ ನೀವು ಆಸಕ್ತಿ ಕಳ್ಕೊಂಡ್ಬಿಡ್ತೀರ. ಇವತ್ತು ಹೇಳ್ತೀನಿ ಕೇಳಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಸೋಲುವು ಗೆಲುವು ಎರಡೂ ಇರಲೇಬೇಕು. ಬರೀ ಗೆಲ್ತಾನೆ ಹೋದರೆ ನಾಳೆ ದಿವಸ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಗೆ ಆಸಕ್ತಿ ಇರೋದಿಲ್ಲ. ಗೆಲ್ಲದೆ ಖಚಿತ ಅಂದಮೇಲೆ ನಾನು ಇನ್ನೇನಕ್ಕೆ ಕೆಲಸ ಮಾಡಲಿ ಅನ್ನೋ ಒಂದು ಮನಸ್ಥಿತಿಯಿಂದ ತಾವೇನು ಮಾಡ್ತೀರಿ, ಸೋಂಬೇರಿಗಳಾಗಿ ಕೂತ್ಕೊಂಡ್ಬಿಡ್ತೀರಿ. ಸೋಲು ಗೆಲುವು ಎರಡೂ ಇದ್ರೆ ಏನಾಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ವಿಶೇಷವಾಗಿ ವನಸಿರಿಯ ಬಗ್ಗೆ, ವನಸಿರಿಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ ಆ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ ಬಹಳ ಅದ್ಭುತವಾಗಿ ಈ ಒಂದು ವನಸಿರಿ ತಾವು ಮಾಡ್ತಕ್ಕಂಥ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಎಂತಹ ವಿಚಾರಗಳಾದರೂ ಪರವಾಗಿಲ್ಲ, ಕಷ್ಟ ಆಗಲಿ, ನೋವಾಗಲಿ, ನಲಿವಾಗಲಿ, ಎಂತಹ ಪರಿಸ್ಥಿತಿ ಇದ್ರೂ ಕೂಡ ಪರವಾಗಿಲ್ಲ, ಪ್ರಶ್ನೆಯನ್ನು ಕೇಳ್ಬೋದು ಎಂಬತಕ್ಕಂಥ ಮಾತನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಅದರ ಜೊತೆಗೆ ಮನುಷ್ಯನ ಕಷ್ಟ, ನಷ್ಟ, ಸಂಕಷ್ಟಗಳ ಬಗ್ಗೆನೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಆದರೆ ನೋಡಿ, ಮನುಷ್ಯನಿಗೆ ಕಷ್ಟವೂ ಉಂಟು, ನಷ್ಟವೂ ಉಂಟು, ಸಂಕಷ್ಟವೂ ಉಂಟು, ಎಲ್ಲವೂ ಉಂಟು. ಯೋಚನೆ ಮಾಡಬಾರ್ದು, ಅದೆಲ್ಲ ಪ್ರಕೃತಿ ಅಂತಲೂ ಹೇಳ್ತಾ ಇದ್ದೆ. ಈಗ ನಿಮ್ಮೆಲ್ಲರ ಸಂಕಷ್ಟಗಳಿಗೂ ಕೂಡ, ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ನೋವು ಕೂಡ ನಿವಾರಣೆ ಆಗಬೇಕು ಅಂತಲೇ ಅದ್ಭುತವಾಗಿರ್ತಕ್ಕಂಥ ಒಂದು ವನಸಿರಿ ನಿಮ್ಮೆಲ್ಲರಿಗೋಸ್ಕರ ನಾನು ತೊಗೊಂಡು ಬಂದಿದ್ದೇನೆ. ಮಾತನಾಡ್ತಕ್ಕಂಥ ವನಸಿರಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಈ ಒಂದು ವನಸಿರಿಗೆ ತಾವು ಯಾವ ರೀತಿ ಪ್ರಶ್ನೆಯನ್ನು ಕೇಳಬೇಕು ಆ ಒಂದು ವಿಚಾರವನ್ನು ತಿಳಿಸೋದಾದರೆ, ಈ ಒಂದು ವನಸಿರಿಗೆ ತಾವು ಕೇಳಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಜಾಗದ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಲಿ, ನಿಮ್ಮ ಮನಸ್ಸಿನಲ್ಲಿ ಎಂತಹ ಸಂಕಲ್ಪವಿದ್ರೂ ಕೂಡ ಪರವಾಗಿಲ್ಲ, ಆ ಕೆಲಸ ಆಗತ್ತೆ ಅಂದರೆ ಇದು ಬಲಗಡೆ ತಿರುಗತ್ತೆ, ತಲೆ ಎತ್ತಿ ನಿಂತದೆ. ಒಂದು ವೇಳೆ ಆ ಕೆಲಸ ಆಗಲ್ಲ ಅನ್ನೋ ಮಾತೇನಾದರೂ ಬಂದರೆ ಇದು ಎಡಗಡೆ ತಿರುಗತ್ತೆ, ಎಡಗಡೆ ತಿರುಗಿ ಅದರ ತಲೆಯನ್ನು ಮಲಗಿಸ್ಬಿಡತ್ತೆ. ಇದರಲ್ಲಿ ಎಷ್ಟು ವಿಶೇಷ, ಎಷ್ಟು ಅದ್ಭುತ ಅಂದರೆ, ಗುರುಗಳವರು ಹೇಳ್ತಾ ಇದ್ರು ಬಹಳ ಅದ್ಭುತವಾಗಿ, ಈ ಒಂದು ವನಸಿರಿ ತಾವು ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಅದೆಲ್ಲದರ ಅನುಗುಣವಾಗಿ ಈ ಒಂದು ವನಸಿರಿ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥ ವಿಚಾರವನ್ನು ಗುರುಗಳವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಆದರೆ ಈ ವನಸಿರಿ ಮಾತ್ರ ಬಹಳ ಶಕ್ತಿಶಾಲಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ,
ಮನುಷ್ಯನ ಮಾಡ್ತಕ್ಕಂಥ ಕೆಲಸ ಆಗತ್ತಾ ಇಲ್ವಾ ಎಂಬತಕ್ಕಂಥ ವಿಚಾರವನ್ನು ಹಿಂಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಆಗತ್ತೆ ಅಂದರೆ ಇದು ಬಲಗಡೆ ಸುತ್ತಿ ತಲೆ ಎತ್ತಿ ನಿಂತ್ಕೊಳ್ಳುತ್ತೆ. ಒಂದು ವೇಳೆ ಮಂದಗತಿಯಿಂದ ಸಾಗತ್ತೆ ಅಂದರೆ ಅದಕ್ಕೂ ಒಂದು ರೀತಿ ಉತ್ತರ ಇದೆ. ಆದರೆ ಅದೆಲ್ಲವನ್ನೂ ಕೂಡ ನಾನು ನಿಧಾನಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಬಹಳ ವಿಶೇಷವಾಗಿ ವನಸಿರಿಯನ್ನೇನೋ ಪರಿಚಯವನ್ನು ಮಾಡಿದ್ದೇನೆ, ವನಸಿರಿಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಆದರೆ ಈ ವನಸಿರಿಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಆದರೆ ಈ ವನಸಿರಿ ನಿಜಕ್ಕೂ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ವಿಚಾರವಾಗ್ಲೂ ಕೂಡ ನಾನು ತಿಳಿಸ್ಬೇಕು. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ವನಸಿರಿ ಎಷ್ಟು ಅದ್ಭುತವಾಗಿ ಅದರ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ. ಅದಕ್ಕೋಸ್ಕರ ಈಗ ಈ ಒಂದು ವನಸಿರಿಯನ್ನು ನಿಜಕ್ಕೂ ನಾವು ಪರೀಕ್ಷೆ ಮಾಡೋದೇ ಆದರೆ ಇರ್ತಕ್ಕಂಥ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಈಗ ಪ್ರಸ್ತುತ ಯಾರಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಯಾವ ರೀತಿ ಉತ್ತರ ಬರುತ್ತೆ ಅನ್ನುವ ವಿಚಾರವಾಗ್ಲೂ ಕೂಡ ಯೋಚನೆ ಮಾಡೋದಾದರೆ, ತಾವು ನಿಮ್ಮ ಮನಸ್ಸಿನಲ್ಲಿ ಒಂದು ಪರೀಕ್ಷೆಯನ್ನು ಮಾಡೋದಾದರೆ ಈ ಕ್ಷಣವೂ ಕೂಡ ನಾವು ಒಂದು ಪರೀಕ್ಷೆಯನ್ನು ಮಾಡ್ಬೋದು. ಈಗ ನಾವೇನಾದರೂ ಈ ಒಂದು ವನಸಿರಿಗೆ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಕೆಲಸ ಆಗತ್ತಾ ಇಲ್ವಾ ಎಂಬತಕ್ಕಂಥ ವಿಚಾರವನ್ನು ಕೇಳಿದ್ದೆ ಆದರೆ ಈ ವನಸಿರಿ ಕೆಲಸ ಆಗತ್ತೆ ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಬಲಗಡೆ ತಿರುಗಿ ಅದು ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಎಂಬತಕ್ಕಂಥ ವಿಚಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದೆ. ಒಂದು ವೇಳೆ ಆಗಲ್ಲ ಅಂದರೆ ಏಕಾಏಕಿ ಅದು ಎಡಗಡೆ ತಿರುಗಿ ಅದರ ತಲೆ ಬಗ್ಸುತ್ತೆ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೆ. ಈಗ ಇದರ ಪರೀಕ್ಷೆ ಮಾಡ್ತಕ್ಕಂಥ ಸಮಯ ಬಂದಿದೆ. ತಮ್ಮೆಲ್ಲರಿಗೂ ಕೂಡ ಮಾತನಾಡ್ತಕ್ಕಂಥ ಆ ಒಂದು ಉತ್ತರ ವನಸಿರಿ ಯಾವ ರೀತಿ ನಮಗೆ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥ ವಿಚಾರವನ್ನು ಈಗ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಹಳ ವಿಶೇಷವಾಗಿ ಒಬ್ಬರು ವ್ಯಕ್ತಿ ಕಾಲೇ ಮಾಡಿರ್ತಕ್ಕಂಥದ್ದಿದೆ, ಅಂದರೆ ಕರೆಯನ್ನು ಮಾಡಿ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದಿದೆ. ಆ ಒಂದು ವಿಚಾರವನ್ನು ನೋಡೋದಾದರೆ ಮೊದಲು ಕರೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ? ನಾನು ಚೆನ್ನಾಗಿದ್ದೀನಿ ತಾಯಿ. ಹಾ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ, ತುಂಬಾ ಖುಷಿ ಆಗ್ತಿದೆ ನಿಮ್ ಟಿವಿನಲ್ಲಿ ನೋಡಿ. ಭಾರಿ ಸಂತೋಷ ಅಮ್ಮ, ಭಾರಿ ಸಂತೋಷ. ಹಲೋ ಅಮ್ಮ, ಕೇಳಿಸ್ತಾ ಇದೆಯಮ್ಮ? ಹಾ, ಕೇಳಿಸ್ತಿದೆ. ಸ್ವಲ್ಪ ಜೋರ ಮಾತಾಡಿ. ಹಾ 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 ಆಯ್ತಮ್ಮ, ಆಯ್ತಮ್ಮ. ನಮ್ಮ ಕಾರ್ಯಕ್ರಮವನ್ನ ತಾವು ನೋಡ್ತಾ ಇದ್ದೀರಿ, ಭಾನುವಾರದ ಕಾರ್ಯಕ್ರಮವನ್ನ ತಾವು ನೋಡ್ತೀರಾ? ಹಾ, ನೋಡ್ತೀವಿ ಗುರುಜಿ. ತುಂಬಾ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇನ್ನು ತುಂಬಾ ಚೆನ್ನಾಗಿ ಬರ್ತಿದೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ನೀವು. ಆಯ್ತಮ್ಮ. ತುಂಬಾ ಚೆನ್ನಾಗಿ ಬರ್ತಿದೆ. ಒಂಥರ ನಿಮ್ಮನ್ನ ಟಿವಿನಲ್ಲಿ ನೋಡ್ಲಿಕ್ಕೂ ತುಂಬಾ ಖುಷಿ ಆಗುತ್ತೆ. ಅಪ್ಪ ಮಗನ ಇಬ್ಬರು ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗುತ್ತೆ ನಮ್ಗಂತೂ. ಭಾರಿ ಸಂತೋಷ ತಾಯಿ. ದಿನಾ ನೋಡ್ತೇವೆ ನಾವು. ಭಾನುವಾರನು ಕೂಡ ನಾನಂತೂ ತಪ್ಪದೇ ನೋಡ್ತೇನೆ, ರೆಕಾರ್ಡ್ ಮಾಡಿ ನೋಡ್ತೇನೆ ನಾನು. ಭಾರಿ ಸಂತೋಷ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರಬೇಕು. ಹೇಳಿಮ್ಮ, ಈಗ ತಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ವನಸಿರಿ, ಆ ವನಸಿರಿಯಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಉತ್ತರವನ್ನ ಕೊಡ್ತಕ್ಕಂಥದ್ದಾಗ್ಲಿ, ತಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಒಂದು ಅಶೇಷವಾಗಿರ್ತಕ್ಕಂಥ ಪರಿಹಾರ ಆಗಲಿ, ನಿಮ್ಮ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಲಿಕ್ಕೆ ಉತ್ತರ ವನಸಿರಿಯಿಂದ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆ ಏನು ತಾಯಿ? ನನ್ ಮಗಳು ಇವಾಗ PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದ್ಲು. ತುಂಬಾ ಹಠ ಮಾಡ್ತಾಳೆ, ಒಂದ್ ಮಾತ್ ಕೇಳಲ್ಲ. ಇವಾಗ ನಾವ್ ಬಂದು ನಮ್ ಮಾತ್ ಕೇಳೋದ್ಕಿಂತ ಫ್ರೆಂಡ್ಸ್ ಮಾತೇ ಜಾಸ್ತಿ ಕೇಳೋದು ಅವಳು. ಹಿಂಗಾಗಿ ಸ್ವಲ್ಪ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಹಿಂಗಾಗಿ ಅವಳ ಬಗ್ಗೆನೆ ಸ್ವಲ್ಪ ಯೋಚನೆ ಇದೆ ಗುರುಜಿ, ನಮಗೆ, ನಮ್ಮಿಬ್ಬರಿಗೂ, ನನಗೆ, ನಮ್ಮ ಮನೆಯವರಿಗೆ. ಅದರಿಂದ ಅವಳು ಯಾವುದೇ ಡಿಸಿಷನ್ ಅನ್ನೋದು ತಪ್ಪಾಗಿ ತಗೋಬಾರ್ದು ಅನ್ನೋದು ನಮ್ಮಿಬ್ಬರು ಅಭಿಪ್ರಾಯ ಇದೆ. ನಮ್ ಮಾತಿಗೆ ಕೇಳ್ತಿಲ್ಲ ಗುರುಜಿ ಅವಳು ಸ್ವಲ್ಪ. ಅದೇನೆ ಪ್ರಶ್ನೆ. ಹಾಗಿದ್ರೆ ಈಗ ನಿಮ್ಮ ಮಗಳು ನಿಮ್ಮ ಮಾತನ್ನ ಕೇಳಬೇಕು ಅಲ್ವಾ ತಾಯಿ? ನಿಮ್ಮ ಮಗಳು ನಿಮ್ಮ ಮಾತನ್ನ ಕೇಳ್ತಾರಾ ಇಲ್ವಾ ಎಂಬತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಆಯ್ತು ತಾಯಿ. ನಿಮ್ಮ ಮನೆ ದೇವರಲ್ಲಿ ಉತ್ತರಾಭಿಮುಖವಾಗಿ ಕೂತು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ತಾಯಿ. ಉತ್ತರ ವನಸಿರಿ ಯಾವ ಉತ್ತರವನ್ನ ಕೊಡುತ್ತೆ ನಿಮ್ಮ ಪ್ರಶ್ನೆಗೆ ಅನ್ನೋದನ್ನ ತಿಳಿಸ್ತೀನಿ ತಾಯಿ. ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ. ಓಂ ನಮಃ ಶಿವಾಯ. ಅಮ್ಮ, ನಿಮ್ಮ ಪ್ರಶ್ನೆಗೆ ಉತ್ತರ ಮೊದಲನೇದಾಗಿ ನಿಮ್ಮ ಮಗಳ ಮನಸ್ಥಿತಿ ಬಹಳ ಚಂಚಲಿತವಾಗಿರ್ತಕ್ಕಂಥದ್ದು ತಾಯಿ. ಹೇಗೆ ಅಂದ್ರೆ ನಿಮ್ಮ ಮಗಳ ಪ್ರಸ್ತುತ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಈ ಕಡೆ ನೀವು ಇಂಪಾರ್ಟೆಂಟ್,
ಈ ಕಡೆ ತಮ್ಮನ್ನೂ ಕೂಡ ಬಿಟ್ಕೊಡ್ತಾ ಇಲ್ಲ, ಅವ್ರ ಫ್ರೆಂಡ್ಸನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಆ ಕ್ಷಣ ಸಂತೋಷಕ್ಕೋಸ್ಕರ ಮಾತಾಡ್ಬೇಕಲ್ಲ ಅಂತ ಹೇಳಿ ನಿಮ್ಮ ಹತ್ರ ಆ ಕ್ಷಣ ಮಾತಾಡ್ತಾರೆ ಹೊರತಾಗಿ ಸಾಕಷ್ಟು ಸಮಯ ಅವ್ರ ಫ್ರೆಂಡ್ಸ್ ಜೊತೆನೆ ಕಳೀತಾರೆ. ಅದಾದ್ಮೇಲೆ ತಾವು ನಿಮ್ಮ ಮಗಳನ್ನ ಜೊತೆ ಮಾತಾಡಬೇಕು, ನಿಮ್ಮ ಮಗಳನ್ನ ನಿಮ್ಮ ಜೊತೆ ಸೇರಿಸ್ಕೊಳ್ಬೇಕು ಅಂತ ತಾವು ಎಷ್ಟು ಶತಪ್ರಯತ್ನ ಪಟ್ಟರು ಕೂಡ ನಿಮ್ಮ ಮಗಳು ಪ್ರಾರಂಭದ ಹಂತದಲ್ಲಿ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನನಗೇನೋ ಬೇರೆ ಕೆಲಸ ಇದೆ ಅಂತ ಹೇಳಿ ಆ ಜಾಗದಿಂದ ಆಚೆ ಹೋಗ್ತಾರೆ ಹೊರತಾಗಿ ನಿಮ್ಮ ಕೈಗಾಗ್ಲಿ ನಿಮ್ಮ ಹಿಡಿತಕ್ಕಾಗ್ಲಿ ಪ್ರಾರಂಭದ ಹಂತದಲ್ಲಿ ಸಿಗೋದಿಲ್ಲ. ಆದ್ರೆ ಒಂದು ಸ್ವಲ್ಪ ಕೂಗಾಡತಕ್ಕಂಥದ್ದಾಗ್ಲಿ, ಏನಾದ್ರೂ ತಾವು ಬೇಜಾರು ಮಾಡ್ಕೊಂಡ್ರೆ ಅನ್ನೋ ವಿಚಾರ ಗೊತ್ತಾದಾಗ ಆಯ್ತು ಸರಿ, ಏನೋ ಅನ್ಸತಿ, ಆಯ್ತಪ್ಪ ಹೋಗ್ ಬರೋಣ ಬಿಡು ಅಂತ ಹೇಳಿ ಆ ಕ್ಷಣ ಬಂದು ಹೊರಟೋಗ್ತಾರೆ. ನಿಜಾನಾ? ಹಾಗಿದ್ರೆ ಉತ್ತರ ವನಸಿರಿ ತಿಳಿಸ್ಕೊಡ್ತಾ ಇರೋದೇನಪ್ಪಾ ಅಂದ್ರೆ, ನಿಮ್ಮ ಮಗಳ ಭವಿಷ್ಯತ್ತು ಪ್ರಸ್ತುತ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಎಲ್ಲೋ ಒಂದು ಕಡೆ ತಾವು ಅಂದುಕೊಂಡಂತೆ ಹೌದು, ಪ್ರಾರಂಭದ ಹಂತದಲ್ಲಿ ನಾನು ಕರೆದಿದ ತಕ್ಷಣ ಬರಲ್ಲ, ಅದು ಸತ್ಯ. ನೀವು ಪ್ರಾರಂಭದ ಹಂತದಲ್ಲಿ ನೀವು ಸಮಾಧಾನವಾಗಿ ಕೇಳಿದ್ರೆ ಅವಳು ಬರೋದಿಲ್ಲ. ಇದಕ್ಕೋಸ್ಕರ ಮೊದಲನೇದಾಗಿ ನಿಮ್ಮ ಮಗಳ ಮನಸ್ಥಿತಿಯನ್ನ ಬದಲಾಯಿಸಲಿಕ್ಕೆ, ತಂದೆ ತಾಯಿ ಮೇಲಿರ್ತಕ್ಕಂಥ ಗೌರವ ಜಾಸ್ತಿ ಆಗ್ಲಿಕ್ಕೆ, ನಿಮ್ಮ ಕಡೆ ನೀವು ಹೇಳ್ತಕ್ಕಂಥ ಮಾತನ್ನ ತಮ್ಮ ಮಗಳು ಕೇಳಬೇಕು ಅಂತಂದ್ರೆ ಇದಕ್ಕೆ ಬಹಳ ವಿಶೇಷವಾಗಿ ಚುಟುಕಾಗಿರ್ತಕ್ಕಂಥ ಒಂದು ಅನುಷ್ಠಾನ ಇದೆ. ಆ ಅನುಷ್ಠಾನ ಏನಪ್ಪಾ ಅಂದ್ರೆ, ತಾವು ಒಂದು 3 ಮಂಗಳವಾರ ದೇವಿಯ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು. ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕಾದ್ರೆ ಪ್ರತಿನಿತ್ಯವೂ ಕೂಡ 3 ಮಂಗಳವಾರ ತಾವು ದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ವಾಸ್ತುಗೃಹದಲ್ಲಿ ಮೊದಲನೇದಾಗಿ ಬೆಳಗ್ಗೆ ಎದ್ದು ತಾವು ಸ್ನಾನ ಮಾಡ್ಕೊಂಡು ಬಂದಿದ್ದಾದ ನಂತರ ಕೆಂಪು ಕಲರ್ ವಸ್ತ್ರ, ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರಕ್ಕೆ 1 ಹಿಡಿ ಉದ್ದಿನ ಬೇಳೆಯನ್ನ ಅದರೊಳಗಡೆ ಹಾಕಿ ಗಂಟು ಕಟ್ತಕ್ಕಂಥದ್ದು, ಅದನ್ನ ಹಾಗೆ ಇಡ್ತಕ್ಕಂಥದ್ದು. 3 ಮಂಗಳವಾರ ತಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ 1 ಹಿಡಿ ಉದ್ದಿನ ಬೇಳೆಯನ್ನ ಅದರೊಳಗಡೆ ಹಾಕ್ತಕ್ಕಂಥದ್ದು, ಗಂಟು ಕಟ್ಟಿ ದೇವರ ಮನೇಲಿ ಇಡ್ತಕ್ಕಂಥದ್ದು. 4ನೇ ಮಂಗಳವಾರ ತಾವು ದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಗಂಟನ್ನ ತೆಗೆದುಕೊಂಡು ಹೋಗಿ ತಾಯಿಯ ಸಾನ್ನಿಧ್ಯದಲ್ಲಿ ಇಡ್ತಕ್ಕಂಥದ್ದು. ಇಟ್ಟಿದ್ದಾದ ನಂತರ ಒಂದು ಕೂಷ್ಮಾಂಡ ದೀಪವನ್ನ ಹಚ್ಚತಕ್ಕಂಥದ್ದು. ಕೂಷ್ಮಾಂಡ ದೀಪವನ್ನ ಹಚ್ಚಿದ್ದೇ ಆದ್ರೆ ಅಲ್ಲಿಗೆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಮಗಳ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ದ್ವಂದ್ವ ಆಲೋಚನೆಗಳು ದೂರ ಆಗತ್ತೆ. ನೀವು ಹೇಳಿದ ಮಾತನ್ನ ಕೇಳ್ತಾಳೆ ತಾಯಿ. ಇದು ಸತ್ಯ ಅನ್ನೋದಕ್ಕೆ ಇಲ್ಲಿ ವನಸಿರಿ ಎಷ್ಟು ವಿಶೇಷವಾಗಿ ಅದು ತಲೆ ಎತ್ತಿ ನಿಂತಿದೆ ಅನ್ನೋದಕ್ಕೆ ತಾವು ನಿದರ್ಶನವಾಗಿ ತಾವು ನೋಡಬಹುದು. ತಾವೀಗ ಕರೆಯಲ್ಲಿದ್ದೀರಿ. ಈ ಒಂದು ಭಾನುವಾರದ ಕಾರ್ಯಕ್ರಮವನ್ನ ತಾವು ಪ್ರಸಾರ ಆಗತ್ತಲ್ಲ, ಆ ಸಮಯ ತಾವು ಇದನ್ನ ನೋಡಿ ತಾವು ದರ್ಶನವನ್ನ ಮಾಡಬೇಕು. ಎಷ್ಟು ಅದ್ಭುತವಾಗಿ ಈ ಒಂದು ಅನುಷ್ಠಾನವನ್ನ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗತ್ತೆ ಅನ್ನೋದಕ್ಕೆ ಇಲ್ಲಿ ನಿದರ್ಶನ ತಾಯಿ. ಇದು ವಿಶೇಷವಾಗಿ ತಲೆ ಎತ್ತು ನಿಂತಿದೆ ಅಂದ್ರೆ ಈ ಅನುಷ್ಠಾನವನ್ನ ಮಾಡಿದ್ದೇ ಆದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿ ಆಗತ್ತೆ. ನಿಮ್ಮ ಮಗಳು ತಾವು ಹೇಳಿದ ಮಾತನ್ನ ಕೇಳ್ತಾಳೆ ತಾಯಿ. ಇದರಲ್ಲಿ 2ನೇ ಮಾತೇ ಇಲ್ಲಮ್ಮ. ಒಳ್ಳೇದಾಗ್ಲಿ ತಾಯಿ. ಇನ್ನ ಬಹಳ ವಿಶೇಷವಾಗಿ ತಾವೇ ಪ್ರತ್ಯಕ್ಷವಾಗಿ ಕಂಡ್ರಿ ಅದ್ಭುತವಾಗಿರ್ತಕ್ಕಂಥ ಉತ್ತರ ವನಸಿರಿ ನಮಗೆ ಕೊಟ್ಟಿರ್ತಕ್ಕಂಥದ್ದಿದೆ. ತಾವು ಕಣ್ಣಾರೆ ದರ್ಶನವನ್ನ ಮಾಡಿದ್ರಿ, ಹೇಗೆ ನಿದರ್ಶನ ಅಂತ ಹೇಳಿ. ಹೀಗೆ ಇನ್ನಷ್ಟು ಅದ್ಭುತ ಚಕಿತವಾಗಿರ್ತಕ್ಕಂಥ ಒಂದಷ್ಟು ರಹಸ್ಯಗಳು ಈ ಒಂದು ವನಸಿರಿಯಲ್ಲಿ ಅಡಗಿರತಕ್ಕಂಥದ್ದಿದೆ. ಇದರಷ್ಟು ಇನ್ನಷ್ಟು ಕುರಿತು ಮಾತಾಡಬೇಕಾಗಿರ್ತಕ್ಕಂಥದ್ದಿದೆ. ಇನ್ನಷ್ಟು ಸಾಕಷ್ಟು ಜನರು ಕರೆ ಮಾಡಿರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರ ಕರೆಯನ್ನೂ ಕೂಡ ಉತ್ತರಿಸೋಣ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕರೆ ಬಂದಿತ್ತು. ತಾಯಿ ಮಗಳ ಬಗ್ಗೆ ಕೇಳಿರ್ತಕ್ಕಂಥದ್ದಿತ್ತು. ಅದ್ಭುತವಾಗಿರ್ತಕ್ಕಂಥ ಉತ್ತರ ಜೊತೆ ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವೂ ಕೂಡ ಸಿಕ್ಕಿರ್ತಕ್ಕಂಥದ್ದಿತ್ತು. ಇನ್ನು ಈ ಭಾಗದಲ್ಲೂ ಈಗಿನ ಭಾಗದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು, ಯಾವ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ಉತ್ತರ ವನಸಿರಿ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಶ್ರೀನಿವಾಸ್ ಗುರುಜಿ ಅವರಿಗೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನಮ್ದು ಸುಬ್ರಹ್ಮಣ್ಯ ಅಂತ ದೇವನಹಳ್ಳಿಯಿಂದ. ಓಕೆ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ದೊಡ್ಡ ನಮ್ಮ ಆನಂದ್ ಗುರುಜಿ ಅವರು ತುಂಬಾ ಇದೇ ತರ ಹೆಸರು ಮಾಡಿದ್ರು. ಅವರಿಂದ ಲಕ್ಷಾಂತರ ಜನಕ್ಕೆ ಸಹಾಯ ಆಗಿದೆ. ಅದೇ ಹಾದಿಯಲ್ಲಿ ನಿಮ್ದುನು ಲಕ್ಷಾಂತರ ಜನಗಳ ಒಂದು ಸಮಸ್ಯೆಗಳು ಪರಿಹಾರ ಆಗಿ ಸರ್ವ ಲೋಕಕ್ಕೆಲ್ಲ ಒಳ್ಳೇದಾಗ್ಲಿ. ಭಾರಿ ಸಂತೋಷ. ನಿಮ್ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ರೀತಿ ಕಾರ್ಯಕ್ರಮ ನೋಡೋಕೆನೆ ಒಂಥರ ಖುಷಿ ಆಗ್ತಾ ಇದೆ. ಇದೇ ತರ ಇನ್ನ ಇದಕ್ಕೆ 2ರಷ್ಟು ಚೆನ್ನಾಗಿ ಆಗ್ಲಿ ಅಂತ ನನ್ನ ಆಸೆ ಗುರುಜಿ. ನಿಮ್ಮ ಆಸೆ ಅಂತೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇದ್ರೆ ಇದೇ ತರ ನಾನು ಉತ್ತರವಾಗಿ ಬೆಳೀತಾ ಹೋಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರಗಳು ನನ್ನ ಜೊತೆ ಇರಬೇಕು.
ಖಂಡಿತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮನೋಗತ ಪ್ರಶ್ನೆದು. ತುಂಬಾ ಜನಗಳದ್ದು ರಿಸಲ್ಟ್ಗಳು ಎಲ್ಲ ತುಂಬಾ ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದಾರೆ. ಅದೇ ತರನೇ ಮುಂದುವರಿಲಿ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ಓಕೆ, ಬಾರಿ ಸಂತೋಷ. ಹೇಳಿ ಸುಬ್ರಹ್ಮಣ್ಯ ಅವರೇ, ಈಗ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಇದೆಯಾ? ಗುರೂಜಿ, ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಗ್ಗೆ ಏನಾದ್ರು ನನಗೆ ಹೇಳಿ ಅಷ್ಟೇ, ಇನ್ನೇನಿಲ್ಲ ಗುರುಜಿ. ಆರೋಗ್ಯದ ವಿಚಾರವಾಗಿ ತಮಗೆ ಒಂದು ಉತ್ತರವನ್ನ ತಿಳಿಸಬೇಕು, ಅದಕ್ಕೋಸ್ಕರ ಉತ್ತರ ವನಸಿರಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಯನ್ನ ತಾವು ಇಟ್ಕೊಂಡಿದ್ದೀರಿ. ಹೌದು ಗುರುಜಿ. ಉತ್ತರ ವನಸಿರಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಯಾವ ಒಂದು ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಸುಬ್ರಹ್ಮಣ್ಯ ಅವರೇ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ವನಸಿರಿ ಹೇಳ್ತಾ ಇರತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ, ಪ್ರಸ್ತುತ ನಿಮ್ಮ ಆರೋಗ್ಯದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ನೋವನ್ನ ತಿಂತಾ ಇದ್ದೀರಿ. ಆದ್ರೆ ಆರೋಗ್ಯದ ವಿಚಾರವಾಗಿ ಅಷ್ಟಾಗಿ ಚೇತರಿಕೆ ಇಲ್ಲ ನಿಮಗೆ. ಚೇತರಿಕೆ ಇಲ್ಲ ಅಂದ್ರೆ ಯಾವ ರೀತಿ ಅಂದ್ರೆ, ದೊಡ್ಡ ಮಟ್ಟದ ಸಮಸ್ಯೆಗಳೇನು ನಿಮ್ಮನ್ನ ಬಾಧಿಸೋದಿಲ್ಲ, ಕಾಡಿಸೋದಿಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳು ಮಾತ್ರ ನಿಮ್ಮನ್ನ ಕಾಡಿಸ್ತಕ್ಕಂಥದ್ದಿರುತ್ತೆ. ಏನಪ್ಪಾ ಅಂದ್ರೆ, ಈ ಜ್ವರ, ಕೆಮ್ಮು, ತಲೆನೋವು, ನೆಗಡಿ, ಶೀತಬಾಧೆ, ಕಾಲು ನೋವು, ಕೈ ನೋವು, ಈ ಒಂದು ಜಾಯಿಂಟ್ಸ್ ಪೈನು, ಅದು ಮಾತ್ರ ನಿಮ್ಮನ್ನ ಜಾಸ್ತಿ ಬಾಧಿಸ್ತಕ್ಕಂಥದ್ದಿರುತ್ತೆ. ಆದ್ರೆ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನೋವಂತೂ ಬರೋದಿಲ್ಲ. ಆದ್ರೆ ಆಗಾಗ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗ್ಲಿ, ಎಲ್ಲೋ ಒಂದ್ ಕಡೆ ಎದೆ ನೋವುತಕ್ಕಂಥದ್ದಾಗ್ಲಿ, ಹೊಟ್ಟೆ ನೋವುತಕ್ಕಂಥದ್ದು, ಆ ಎದೆ ನೋವಿಗಂತೂ ಜಾಸ್ತಿ ನೀವು ನೋವು ತಿಂತೀರಿ. ಇದು ನಿಜಾನಾ? ಹೌದು ಗುರುಜಿ, 100% ನಿಜ ಗುರುಜಿ. ಹಾಗಿದ್ರೆ ಉತ್ತರ ವನಸಿರಿ ತಿಳಿಸ್ತಾ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಏನಪ್ಪಾ ಅಂದ್ರೆ, ಸುಬ್ರಹ್ಮಣ್ಯ ಅವರೇ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ಹೆಸರಿನಲ್ಲೇ ಸುಬ್ರಹ್ಮಣ್ಯ ಎಂಬತಕ್ಕಂಥ ಹೆಸರಿದೆ. ಅಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಹಳ ವಿಶೇಷವಾಗಿ ದೊಡ್ಡಬಳ್ಳಾಪುರ ಅಂತ ಹೇಳಿದ್ದಕ್ಕೆ ನಿಮ್ಗೆ ಆ ಕ್ಷೇತ್ರ ಬಹಳ ಹತ್ರ ಇದೆ. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ, ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ ಅಂತಹ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ 3 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನಿಗೆ ವಿಶೇಷವಾಗಿರತಕ್ಕಂಥ ಅನುಷ್ಠಾನವನ್ನು ತಾವು ಸಲ್ಲಿಸಬೇಕು. 3 ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ, ಘಾಟಿ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು. ಅಲ್ಲಿ ಹೋಗಿ ಬರಬೇಕಾದ್ರೆ ಅಲ್ಲಿನ ಆ ಒಂದು ಮೃತ್ತಿಗೆ ಮಣ್ಣಿನ ಪ್ರಸಾದವನ್ನ ನಿಮ್ಮ ದೇಹಕ್ಕೆ ಮೂಲೆ ಅಂದ್ರೆ ನಿಮ್ಮ ದೇಹದ ಭಾಗಗಳಿಗೆ ಹಚ್ಕೊಳ್ತಕ್ಕಂಥ, ಅಂದ್ರೆ ಆ ಒಂದು ಮಣ್ಣಿನ ಪ್ರಸಾದವನ್ನ ನಿಮ್ಮ ಕಣ್ಣಿಗೆ, ನಿಮ್ಮ ಆ ಒಂದು ಎದೆಯ ಭಾಗಕ್ಕೆ, ನಿಮ್ಮ ಕಿವಿಗಳಿಗೆ, ಹಾಗೂ ಮತ್ತೆ ನಿಮ್ಮ ಶಿರದಲ್ಲಿರ್ತಕ್ಕಂಥದ್ದು, ನಿಮ್ಮ ನೆತ್ತಿಗೆ, ನಿಮ್ಮ ಭುಜಗಳಿಗೆ ಇದನ್ನ ಹಚ್ಕೊಳ್ತಕ್ಕಂಥದ್ದು. ನಿಮ್ಮ ಪಾದಕ್ಕೆ ಸೋಕಿಸ್ತಕ್ಕಂಥದ್ದು ಬೇಡ, ನಿಮಗೆ ಕಾಲಿಗೆ ಸೋಕಿಸ್ತಕ್ಕಂಥದ್ದು ಬೇಡ. ನಿಮ್ಮ ಭುಜಗಳಿಗೆ, ಕಣ್ಣುಗಳಿಗೆ, ಕಿವಿಗೆ ಮತ್ತೆ ಎದೆ ಭಾಗಕ್ಕೆ ಹಚ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಮೃತ್ತಿಗೆ ಪ್ರಸಾದವನ್ನ ತಾವು ಹಚ್ಕೊಳ್ಳೋದ್ರಿಂದ 3 ಮಂಗಳವಾರ ತಾವು ಒಂದು ಅನುಷ್ಠಾನವನ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಚೇತರಿಕೆಯನ್ನ ತೆಗೆದುಕೊಳ್ತೀರಿ. ಆಯುರ್ವೇದಿಕ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಆರೋಗ್ಯದ ಸಮಸ್ಯೆಗೆ ಸಾಕಷ್ಟು ಸೂಕ್ತವಾಗಿರತಕ್ಕಂಥ, ಅದ್ಭುತವಾಗಿರತಕ್ಕಂಥ ಪರಿಹಾರ ಮಾರ್ಗದರ್ಶನಗಳು ಸಾಕಷ್ಟು ಇದಾವೆ. ಆಯುರ್ವೇದಿಕ್ ಚಿಕಿತ್ಸೆ ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಧನ್ವಂತರಿ ಮಹಾವಿಷ್ಣು ನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ ಅಂತ ಹೇಳಿ ಉತ್ತರ ವನಸಿರಿ ತಿಳಿಸ್ತಾ ಇದೆ. ಇದಕ್ಕೆ ನಿದರ್ಶನ ತಾವಿಲ್ಲಿ ಗಮನಿಸ್ಬೋದು. ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿತ್ತು ವನಸಿರಿ, ಬಹಳ ಅದ್ಭುತವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ ವನಸಿರಿ. ಯೋಚನೆ ಮಾಡತಕ್ಕಂಥದ್ದು ಬೇಡ. ನಿಮ್ಮ ಆರೋಗ್ಯದ ಸಮಸ್ಯೆ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಇದಕ್ಕೆ ಉತ್ತರ ವನಸಿರಿಯಿಂದ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇದೆ. ಆ ಪರಿಹಾರ ಮಾರ್ಗವನ್ನ ಆದಷ್ಟು ಬೇಗ ತಾವು ನೋಡ್ಕೊಂಡಿದ್ದೆ ಆದ್ರೆ, ಆ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ, ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಸುಬ್ರಹ್ಮಣ್ಯರವರೇ, ತಾವು ಕರೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಆಯಿತು. ಉತ್ತರ ವನಸಿರಿಯಿಂದ ನಿಮಗೆ ಉತ್ತರ ಸಿಕ್ಕಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವಾಗಿ ಭಯ ಬೇಡ. ಆದರೆ ಮನಸ್ಸಿನಲ್ಲಿ ಒಂದು ಆರೋಗ್ಯ ವಿಚಾರವಾಗಿ ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕೆ ಹೊರತಾಗಿ ಭಯ ಎಂಬತಕ್ಕಂಥದ್ದು ಬೇಡ. ಉತ್ತರ ವನಸಿರಿ ಉತ್ತರವನ್ನು ಕೊಟ್ಟಿದೆ. ಇನ್ನು ತಾವು ಧೈರ್ಯವಾಗಿರ್ಬೋದು. ಈಗ ನಾನು ತಿಳಿಸಿರ್ತಕ್ಕಂಥ ಈ ಒಂದು ಅನುಷ್ಠಾನವನ್ನ ಶ್ರದ್ಧಾಭಕ್ತಿಯಿಂದ ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸುಬ್ರಹ್ಮಣ್ಯರವರು ದೊಡ್ಡಬಳ್ಳಾಪುರದಿಂದ ಬಹಳ ವಿಶೇಷವಾಗಿ ಕರೆಯನ್ನು ಮಾಡಿ ಆರೋಗ್ಯದ ವಿಚಾರವಾಗಿ ತಿಳಿಸ್ತಾ ಇದ್ರು. ಆರೋಗ್ಯದ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೂಡ ತಗೊಂಡ್ರು. ಉತ್ತರ ವನಸಿರಿ ತಿಳಿಸಿರತಕ್ಕಂಥ ಉತ್ತರ ಎಷ್ಟು ಅದ್ಭುತಕಾರಿಯಾಗಿರ್ತಕ್ಕಂಥದ್ದು ಅನ್ನೋದನ್ನು ತಾವೇ ಕಣ್ಣಾರೆ ನೋಡಿದ್ರಿ. ಅವರಿಗೆ ಆರೋಗ್ಯ ಸಮಸ್ಯೆ ಇದೆ.
ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಹೃದಯದ ವಿಚಾರಕ್ಕೆ ಬಂದಾಗ ಎದೆ ನೋತಕ್ಕಂಥದ್ದಾಗಲಿ, ಆ ಒಂದು ಚೆಸ್ಟ್ ಪೇನ್ ಬರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅವ್ರನ್ನ ಬಾಧಿಸುತ್ತೆ ಎಂಬತಕ್ಕಂಥ ವಿಚಾರವನ್ನು ಉತ್ತರವನಸರಿ ತಿಳಿಸ್ತಕ್ಕಂಥದ್ದಿತ್ತು. ಅದರ ಜೊತೆಗೆ ಅವರ ಹೆಸರಿನಲ್ಲೇ ಸುಬ್ರಹ್ಮಣ್ಯ ಅಂತ ಹೇಳಿ ಆ ಒಂದು ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಮಾಡ್ಕೊಳ್ತಕ್ಕಂಥದ್ದು, ಆಯುರ್ವೇದಿಕ್ ಚಿಕಿತ್ಸೆಯನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ಮಾಡಿದ್ದೆ. ಆದರೆ ಉತ್ತರವನಸರಿ ತಿಳಿಸಿರತಕ್ಕಂಥ ಉತ್ತರ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿತ್ತು. ಈ ಒಂದು ಚಿಕಿತ್ಸೆಯನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ದೇವರ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ, ಈ ಎರಡು ಅನುಷ್ಠಾನವನ್ನು ಮಾಡಿದ್ದೆ. ಆದರೆ ಸುಬ್ರಹ್ಮಣ್ಯರವರ ಆರೋಗ್ಯ ಆದಷ್ಟು ಬೇಗ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ಇರತಕ್ಕಂಥದ್ದಿರುತ್ತೆ. ಹೀಗೆ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಕಳೆದ ಭಾಗದಲ್ಲೂ ಕೂಡ ತಾಯಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನಸಿರಿ ಯಾವ ರೀತಿ ಉತ್ತರ ಬಂತು, ಆ ಒಂದು ಉತ್ತರವನ್ನು ಕೊಡಬೇಕಾದ್ರೆ ಅವರ ಆಲೋಚನೆ ಹೌದು ಗುರುಗಳೇ, ನಿಜ ಗುರುಗಳೇ, ಅದು ಸತ್ಯ ಗುರುಗಳೇ, ಆ ಒಂದು ಮಾತನ್ನು ಕೇಳಲಿಕ್ಕೆ ಎಷ್ಟು ಸಂತೋಷ ಆಗತ್ತೆ. ಅದೇ ರೀತಿ ಯಾವಾಗ ನಾನು ಎದೆ ನೋವು ಅಂತ ಹೇಳಿದ್ನೋ ಆ ಕ್ಷಣ ಹೌದು ಗುರುಗಳೇ ಅದು ಸತ್ಯ ಎಂಬತಕ್ಕಂಥ ಮಾತನ್ನು ಹೇಳಿದ್ರು ಸುಬ್ರಹ್ಮಣ್ಯರವರು. ಇದು ಈ ಒಂದು ಉತ್ತರವನಸಿನಲ್ಲಿರ್ತಕ್ಕಂಥ ಶಕ್ತಿ. ಈ ಒಂದು ಶಕ್ತಿಯನ್ನು ನಾವೆಲ್ಲರೂ ಕೂಡ ಒಳ್ಳೆಯ ರೀತಿ ಸ್ವಾಗತಿಸೋಣ, ಒಳ್ಳೆಯ ರೀತಿ ಉಪಯೋಗವನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಮುಂದಿನ ಭಾಗದಲ್ಲಿ ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸೋದಿದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಹಿಂದಿನ ಭಾಗ ಹಾಗೂ ಕಳೆದ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕರೆ ಬಂದಿತ್ತು. ಆ ಕರೆಗಳಿಗೂ ಕೂಡ ಬಹಳ ಆಶ್ಚರ್ಯಚಕಿತವಾಗಿ ಮಾತನಾಡ್ತಕ್ಕಂಥ ವನಸರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಈ ಭಾಗದಲ್ಲಿ ಒಂದು ವಿಚಾರವನ್ನು ತಮ್ಮೆಲ್ಲರ ಜೊತೆನೂ ಕೂಡ ಪ್ರಸ್ತಾಪ ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದೊಂದು ಆಸೆ. ಇದೇನಿದು ಗುರುಗಳೇ, ಕಳೆದ 3 ಭಾಗದಿಂದನೂ ಕೂಡ ಉತ್ತರ ವನಸರಿ ಬಗ್ಗೆ ಹೇಳ್ತಾ ಇದ್ರಿ, ಈಗೇನೋ ಸ್ಪೆಷಲ್ಲಾಗಿ ಹೇಳ್ತಾ ಇದ್ದೀರಲ್ಲ, ಏನದು, ಆ ವಿಚಾರ ಪ್ರಸ್ತಾಪ ಮಾಡಬೇಕು ನಮ್ಮ ಹತ್ರ, ಅಂಥ ಒಂದು ಇಂಪಾರ್ಟೆಂಟ್ ವಿಚಾರ ಏನದು ಭಾನುವಾರದ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಹೌದು, ನಿಜವಾಗ್ಲೂ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲೋ ಒಂದು ಕಡೆ ಭಾರಿ ಸಂತೋಷ, ಮತ್ತು ಎಲ್ಲೋ ಒಂದು ಕಡೆ ಹೇಳಬೇಕಂದ್ರೆ ನಿಜಕ್ಕೂ ಭಾರತ ಈ ಮಟ್ಟಕ್ಕೆ ಬದಲಾವಣೆ ಆಗಿದೆಯಾ ಎಂಬತಕ್ಕಂಥದ್ದು ನಮಗೊಂದು ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು. ಏನಪ್ಪ ಅಂಥದ್ದು ಒಂದಂತೂ ಹೇಳ್ತೀನಿ, ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಆಚೆ ಕಡೆ ರಾತ್ರಿ ಆದರೆ ಓಡಾಡಬೇಕು ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒಂದು ಅಸಮಾಧಾನ. ಹೆಣ್ಣು ಮಕ್ಕಳು ರಾತ್ರಿ ಇಷ್ಟೊತ್ತಿನಲ್ಲಿ ಓಡಾಡ್ಬೋದಾ, ಒಬ್ಬೊಬ್ಬರೇ ಅವಶ್ಯಕತೆ ಇದೆಯಾ, ಅದು ನಿಜಕ್ಕೂ ಸಾಧ್ಯನಾ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಂದು ಭಾವನೆ ಬಂದು ಬೇರೂರಿಬಿಟ್ಟಿತ್ತು. ಆದರೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ತಂದೆ ತಾಯಿ ಅವರು ಮಾಡ್ತಕ್ಕಂಥ ಆಲೋಚನೆಯೂ ಕೂಡ ಅದೇ ರೀತಿ ಇತ್ತು. ಹೆಣ್ಣು ಮಕ್ಕಳು ಇಂತಹ ಸಮಯದಲ್ಲಿ ಈ ಟೈಮಲ್ಲಿ ಆಚೆ ಕಡೆ ಹೋಗೋದು ಅಷ್ಟು ಸೂಕ್ತಾನಾ ಅನ್ನುವ ಒಂದೇ ವಿಚಾರಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಆದಷ್ಟು ಗೌಪ್ಯವಾಗಿ ಮನೆಯಲ್ಲೇ ಅವ್ರನ್ನ ಕೂರಿಸಿ ಅವರ ಆಲೋಚನೆಗಳೇ ಬೇರೆ ಲೆವೆಲಿಗೆ ಬದಲಾವಣೆಗಳಾಗೋಗಿರುತ್ತೆ. ಹೆಣ್ಣು ಮಕ್ಕಳು ಮನೆಯಲ್ಲಿ ಏನಕ್ಕೆ ಹೇಳಿದ ಮಾತು ಕೇಳಲ್ಲ ಅಂದರೆ, ಒಂದಷ್ಟು ವರ್ಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆಲೋಚನೆ ಏನಪ್ಪ ಅಂದರೆ, ನಮ್ಮ ತಂದೆ ತಾಯಿ ಯಾವಾಗ ನೋಡಿದ್ರು ನನ್ನನ್ನು ಮನೇಲಿರು ಅಂತಾರೆ. ಬೇರೆ ರೀತಿ ನನಗೆ ಸ್ವತಂತ್ರ ಇಲ್ಲ, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕನ್ನೋ ಒಂದು ಆಸೆ, ನನಗೆ ಸ್ವತಂತ್ರ ಇಲ್ದಿರ ನಾನು ಈ ಒಂದು ಜೈಲಿನಲ್ಲೇ ಬದುಕ್ತಾ ಇದ್ದೀನಲ್ಲ ಏನಪ್ಪ ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ಸಾಕಷ್ಟು ಜನ ಬೇರೆ ಹೆಣ್ಣು ಮಕ್ಕಳು ಬೇರೆಲ್ಲ ರೀತಿ ಅಡ್ಡದಾರಿಗಳನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಆಯಿತು, ಒಂದಷ್ಟು ಜನರಲ್ಲಿರ್ತಕ್ಕಂಥ ಒಂದಷ್ಟು ವಾಸ್ತುಗೃಹದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಆಯಿತು ಎಲ್ಲರಂತೆ ನನ್ನ ಮಗಳು ಕೂಡ ಓಡಾಡಲಿ ಅಂತ ಹೇಳಿ ಆ ಒಂದು ಸಂತೋಷ, ಆ ಒಂದು ಖುಷಿಯಿಂದ ಬಿಟ್ಟರೆ, ಅಲ್ಲೂ ಕೂಡ ನಮ್ಮ ಹೆಣ್ಣುಮಕ್ಕಳ ಜೊತೆಯಲ್ಲಿ ನೆಮ್ಮದಿಯಾಗಿದ್ರೂ ಕೂಡ ಅವರ ಸ್ನೇಹಿತರೊಡನೆ ಸೇರಿ ಎಲ್ಲೋ ಒಂದು ಕಡೆ ಬೇರೆ ಹಾದಿಯನ್ನು ಹುಡುಕಿಕೊಳ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ಕೇಳಿರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನಾವು ಪಕ್ಕಕ್ಕಿಟ್ಬಿಡೋಣ. ನಮಗೂ ಅದಕ್ಕೂ ಈಗ ಪ್ರಸ್ತುತ ಇರತಕ್ಕಂಥ ವಿಚಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಒಂದು ವಿಚಾರ ಪ್ರಾರಂಭದ ಹಂತದಲ್ಲಿ ಹೇಳಿದೆ, ಒಂದು ಸಂತೋಷದ ವಿಚಾರ ಅಂತ ಹೇಳಿ. ಆ ಸಂತೋಷದ ವಿಚಾರ ಏನಪ್ಪ ಅಂದರೆ, ನಿಜಕ್ಕೂ ನನಗಂತೂ ಭಾರಿ ಮನಸ್ಸಿಗೆ ಸಮಾಧಾನ ಆಯಿತು. ಇದು ನಮ್ಮ ಭಾರತ, ನಮ್ಮ ಭಾರತೀಯರ ಹೆಣ್ಣು ಮಕ್ಕಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಎಂಬತಕ್ಕಂಥ ಮನಸ್ಥಿತಿ ನನಗೆ ಬಂತು. ಗುರುಗಳೇ, ಅವಾಗಲಿಂದ ನೀವು ಸುಟ್ಟಿ ಬಳಸಿ ಮಾತಾಡ್ತಾ ಇದ್ದೀರಿ, ಏನು ಅನ್ನೋದನ್ನು ಹೇಳಿ, ವಿಚಾರ ಹೇಳಿ ಅನ್ನೋದು ಈಗಾಗಲೇ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇದೆ. ಹೆಣ್ಣು ಮಕ್ಕಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಮನೆಯಲ್ಲಿ ಅಡುಗೆ ಮಾಡತಕ್ಕಂಥ ವಿಚಾರವಾಗಲಿ, ಮನೆಯನ್ನು ನೋಡ್ಕೊಳ್ತಕ್ಕಂಥದ್ದಾಗಲಿ, ನಿಭಾಯಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಸಹಜವಾಗಿ ಮಾಡ್ತಕ್ಕಂಥದ್ದೇ. ಅದು ಬಿಟ್ಟರೆ ಆಚೆ ಕಡೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಾನಮಾನ, ಹೆಣ್ಣು ಮಕ್ಕಳ ಆ ಒಂದು ಜವಾಬ್ದಾರಿಯನ್ನು ನೋಡುವ ವಿಚಾರಕ್ಕೆ ಬಂದಾಗ, ಹೆಣ್ಣು ಮಕ್ಕಳು ಒಬ್ಬರಿಗಿನ್ನ ಒಬ್ಬರು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವಿಚಾರಕ್ಕೂ ಕೂಡ ಬಂದಾಗ, ಈಗಾಗಲೇ ಸಾಕಷ್ಟು ಕಡೆ ಒಂದಷ್ಟು ಜನ ಗೇಲಿಯನ್ನು ಮಾಡ್ತಾರೆ.
ಒಂದಷ್ಟು ಜನ ನಿಜಕ್ಕೂ ಹೆಮ್ಮೆ ಪಡ್ತಾರೆ. ಹೆಣ್ಣು ಮಕ್ಕಳು ಗಾಡಿಯನ್ನು ಟೂ ವೀಲರನ್ನು ಓಡಿಸ್ಬೇಕಾದ್ರೂ ಕೂಡ ಒಂದಷ್ಟು ಜನ ಗೇಲಿಯನ್ನು ಮಾಡ್ತಾರೆ. ಹೆಣ್ಣು ಮಕ್ಕಳು ಗಾಡಿ ಓಡಿಸ್ತಾ ಇದ್ದಾರೆ ಅಂದರೆ ಟೂ ವೀಲರ್ಗಳಿಗೆ 4 ಬ್ರೇಕು ಅಂತ ಹೇಳಿ. ಏನಪ್ಪ 2 ಕೈಗಳು ಇನ್ನೊಂದೆರಡು ಕಾಲುಗಳು, ಅವ್ರ ಕಾಲಲ್ಲೂ ಕೂಡ ಬ್ರೇಕ್ ಹಿಡಿತಾರೆ ಅಂತ ಹೇಳಿ. ಹೌದು ನಿಜ, ಹೆಣ್ಣು ಮಕ್ಕಳ ಮನಸ್ಥಿತಿ ಹಾಗಿರುತ್ತೆ. ಅವರು ಭಾರಿ ಮೃದು ಸ್ವಭಾವದಲ್ಲಿರ್ತಕ್ಕಂಥವ್ರು. ಒಂದು ಕಿಂಚಿತ್ತು ನೋವನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ. ಆಮೇಲೆ ಏನೊಂದು ವಿಚಾರ ಆದ್ರೂ ಕೂಡ ಅವರು ಸಹಜವಾಗಿ ಆಲೋಚನೆಯನ್ನು ಮಾಡೋದಿಲ್ಲ. ಆ ಒಂದು ವಿಚಾರವಾಗಿ ಹಿಂದೇನಾಗುತ್ತೆ, ಮುಂದೇನಾಗೋಗುತ್ತೆ, ಹಿಂದೇನಾಗೋಗಿರುತ್ತೋ, ಮುಂದೇನಾಗುತ್ತೋ ಅನ್ನೋದ್ರ ಬಗ್ಗೆ ಆ ಕ್ಷಣ ಆಲೋಚನೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಇನ್ನೇನೋ ಆಗೋಗುತ್ತೆ ಅನ್ನೋ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ವ್ಯಕ್ತಪಡಿಸ್ತಕ್ಕಂಥ ರೀತಿಯೂ ಕೂಡ ಅದೇ ರೀತಿ ಇರುತ್ತೆ. ಆದರೆ ಎಲ್ಲರೂ ಕೂಡ ನಾವು ಅದನ್ನು ಗೇಲಿ ಮಾಡಿಬಿಡ್ತೇವೆ. ಹೆಣ್ಣು ಮಕ್ಕಳು ನೋಡಪ್ಪ ಸಡನ್ನಾಗಿ ಏನಾದರೂ ಬಂತು ಅಂದರೆ ನಾರ್ಮಲಾಗಿ ಅವ್ರು ಬ್ರೇಕ್ ಇಡಬೇಕು ಅಂದರೆ ಕೈಯಲ್ಲಿ ಕಾಲಲ್ಲಿ ಎರಡನ್ನೂ ಬ್ರೇಕ್ ಹಿಡಿದು ಬಿಡ್ತಾರೆ, ಸಡನ್ನಾಗಿ ಬ್ರೇಕ್ ಹಿಡಿದು ಬಿಡ್ತಾರೆ ಅಂತ ಹೇಳಿ. ಹೆಣ್ಣು ಮಕ್ಕಳ ಮನಸ್ಥಿತಿ ಆ ರೀತಿ ಇರುತ್ತೆ. ಹೆಣ್ಣು ಮಕ್ಕಳ ಮನಸ್ಥಿತಿ ಸ್ಥಿರವಾಗಿರ್ತಕ್ಕಂಥದ್ದಲ್ಲ, ನಮ್ಮಷ್ಟು ದೃಢವಾಗಿರ್ತಕ್ಕಂಥದ್ದಲ್ಲ, ಸಾಕಷ್ಟು ಚಂಚಲ ಮನಸ್ಥಿತಿ ಹೆಣ್ಣು ಮಕ್ಕಳದು. ಈಗಿರ್ತಕ್ಕಂಥ ಆ ಒಂದು ಮನಸ್ಥಿತಿ ಮತ್ತೊಂದು ಕ್ಷಣ ಇರೋದಿಲ್ಲ. ಏನಿದು ಗುರುಗಳೇ, ನೀವು ಹೇಳ್ತಕ್ಕಂಥ ಮಾತಿಗೂ ಅರ್ಥಾರ್ಥ ಸಂಬಂಧಗಳೇ ಇಲ್ವಲ್ಲ, ನಾವು ಏನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ, ಏನು ಹೇಳಿ? ಈಗ ಹೇಳ್ತೀನಿ. ಹೆಣ್ಣು ಮಕ್ಕಳು ನಿಜವಾಗ್ಲೂ, ನಾನು ಕಳೆದ 2 ದಿವಸಗಳ ಹಿಂದೆ ಈಗಲೇ ಒಂದು ಕೆಲಸದ ವಿಚಾರವಾಗಿ ಆಚೆ ಹೋಗಿದ್ದಾಗ ಮತ್ತೆ ಆಶ್ರಮಕ್ಕೆ ನಾನು ಸೇರಬೇಕಾದ್ರೆ ಮಧ್ಯರಾತ್ರಿ 3 ಗಂಟೆನೋ 4 ಗಂಟೆನೋ ಆಗಿತ್ತು. ಇದೇ ಒಂದು ಏರ್ಪೋರ್ಟ್ ಮಾರ್ಗ ಮಧ್ಯದಲ್ಲಿ ಬರ್ತಾ ನಾನೇ ಕಾರ್ ಓಡಿಸ್ತಾ ಇದ್ದೆ. ಕಾರನ್ನು ಓಡಿಸ್ಕೊಂಡು ಬರ್ತಾ ನೋಡಿದಾಗ ಸಾಧಾರಣವಾಗಿ ಈ ಕ್ಯಾಬು ಅಂದರೆ ಎಲ್ಲನೂ ಕೂಡ ಸಾಧಾರಣವಾಗಿ ಏರ್ಪೋರ್ಟ್ ಕ್ಯಾಬ್ ಅಂದರೆ ಯೆಲ್ಲೋ ಕಲರು ವೈಟ್ ಕಲರ್ ಇರ್ತಕ್ಕಂಥ ಇರುತ್ತೆ. ಇಲ್ಲ ಅಂದರೆ ನಾರ್ಮಲ್ ಆಗಿ ಓಲಾ ಕ್ಯಾಬಲ್ಲೂ ಕೂಡ ಸಿಲ್ವರ್ ಕಲರು ಇಲ್ಲಾಂದರೆ ವೈಟ್ ಕಲರ್ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಇಲ್ಲಿ ಒಂದಷ್ಟು ಕಾರುಗಳನ್ನು ನಾನು ನೋಡಿದಾಗ ಇವತ್ತೆ ವೈಟು ಕಲರ್ ಮತ್ತು ಪಿಂಕ್ ಕಲರ್ ವರ್ಣದಲ್ಲಿತ್ತು. ಇದೇನಿದು ಈ ಥರ ಇದೆಯಲ್ಲ, ಏನಿದ್ರು ಸ್ಪೆಷಾಲಿಟಿ ಏನಿದೆ ಇದರಲ್ಲಿ, ಅಂಥ ಅದ್ಭುತ ಏನಿದೆ, ಇಷ್ಟು ವಿಚಿತ್ರವಾಗಿದೆಯಲ್ಲ, ಇದೆಲ್ಲ ಪ್ರತ್ಯೇಕವಾಗಿದೆಯಲ್ಲ, ಏನಿದು ಅಂತ ನೋಡಿದಾಗ ಒಂದು ಹೆಣ್ಣು ಮಗು ಡ್ರೈವಿಂಗ್ ಮಾಡ್ತಾಯಿತ್ತು. ಸರಿ ಆಯಿತು, ಏನೋ ಹೆಣ್ಣು ಮಗು ಒಂದು ಡ್ರೈವಿಂಗ್ ಮಾಡ್ತಾ ಇದೆ, ನಿಜಕ್ಕೂ ಭಾಳ ಸಂತೋಷ ಆಯ್ತಲ್ಲ ಅಂಥೇಳಿ ಸರಿ ಅಂತ ಸುಮ್ಮನಾದೆ. ಅದಾದಮೇಲೆ 3-4 ಗಾಡಿಗಳು ಒಟ್ಟಿಗೆ ಹೋಗ್ತಾ ಇತ್ತು. ಅಷ್ಟೂ ಗಾಡಿಗಳಲ್ಲೂ ಕೂಡ ಹೆಣ್ಣು ಮಕ್ಕಳೇ ಡ್ರೈವಿಂಗ್ ಮಾಡ್ತಾರೆ. ಆಗ ನನಗೆ ನಮ್ಕ ಬಂತು, ಆಗ ನನಗೆ ಅರ್ಥ ಆಯಿತು, ಇಲ್ಲ ಇದು ಲೇಡೀಸ್ ಕ್ಯಾಬು, ಹೆಣ್ಣು ಮಕ್ಕಳಿಗೆ ಅಂತಲೇ ಕ್ಯಾಬ್ ಇರ್ತಕ್ಕಂಥದ್ದು, ಹೆಣ್ಣು ಮಕ್ಕಳೇ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಹೌದು, ಆ ಕ್ಷಣ ನನಗೆ ಬಂದಿದ್ದ ಆಲೋಚನೆ ಏನಪ್ಪ ಅಂದರೆ, ಹೆಣ್ಣು ಮಕ್ಕಳು ಡ್ರೈವಿಂಗ್ ಮಾಡ್ತಾರೆ ನಿಜ, ಆಯಿತು, ಸತ್ಯ ಒಪ್ಕೊಳ್ಳೋಂಥ ಮಾತೆ. ಆದರೆ ಒಂದಷ್ಟು ಸಮಯದವರೆಗೂ ಮಾತ್ರ ಎಲ್ಲರಿಗೂ ಕೂಡ ಒಂದು ಭಯ. ರಾತ್ರಿ ಆಗಿದ ತಕ್ಷಣ ಮನೆಯಲ್ಲಿರ್ತಕ್ಕಂಥವ್ರ ಆಲೋಚನೆ ಒಂದು ರೀತಿ ಆದರೆ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಭಯ. ರಾತ್ರಿ ಇಷ್ಟೊತ್ತಿನಲ್ಲಿ ನಾನು ಆಚೆ ಹೋಗ್ತಾ ಇದ್ದೀನಲ್ಲ, ಎಲ್ಲಿ ಏನಾಗುತ್ತೋ, ಯಾವ ಕ್ಷಣ ಯಾವ ವ್ಯಕ್ತಿ ಬಂದು ಏನು ಸಮಸ್ಯೆ ಮಾಡ್ತಾನೋ, ಯಾವ ಒಬ್ಬ ಕ್ರೂರಿ ಬಂದು ಏನು ಉರಿದು ಮುಕ್ತಾನೋ ಎಂಬತಕ್ಕಂಥ ಒಂದು ಭಯದಲ್ಲೇ ಅವ್ರು ಇರ್ತಾರೆ ಹೊರತಾಗಿ ಯಾರನ್ನೂ ಕೂಡ ಧೈರ್ಯ ಮಾಡಿ ಮಧ್ಯರಾತ್ರಿ ಸಮಯದಲ್ಲೂ ಕೂಡ ಆಚೆ ಕಡೆ ಬರಬೇಕು ಅನ್ನೋದು ಒಂದು ಧೈರ್ಯವನ್ನು ಮಾಡೋದಿಲ್ಲ. ಅಂತಹ ಸಮಯದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಆ ಒಂದು ವಾಹನವನ್ನು ಮಧ್ಯರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಇಂತಹ ಸಮಯದಲ್ಲೂ ಕೂಡ ವಾಹನವನ್ನು ಚಲಿಸ್ತಾ ಇದ್ರು. ಏರ್ಪೋರ್ಟಿಗೋಸ್ಕರ ಅವರ ಕಾಯಕವನ್ನು ಮಾಡ್ತಾಯಿದ್ರು, ಏರ್ಪೋರ್ಟಿಗೋಸ್ಕರ ಒಂದು ವಿಶೇಷವಾದ ಸರ್ವಿಸನ್ನು ಕೊಡ್ತಾಯಿದ್ರು ಅವರು. ನಿಜಕ್ಕೂ ಅದನ್ನು ನೋಡಿದಾಗ ನನಗೆ ಭಾರಿ ಸಂತೋಷ ಆಗೋಯ್ತು. ಹೆಣ್ಣು ಮಕ್ಕಳು ನಿಜಕ್ಕೂ ಇಷ್ಟು ಶಕ್ತಿವಂತರ, ಇಷ್ಟು ಧೈರ್ಯವಂತರ ಹೆಣ್ಣು ಮಕ್ಕಳು ಮಧ್ಯರಾತ್ರಿ 3 ಗಂಟೆಯಲ್ಲೂ ಕೂಡ ಇವರು ಕ್ಯಾಬ್ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತ. ಇದು ಬದಲಾವಣೆ ಅಂದರೆ, ಇದು ಹೆಣ್ಣು ಮಕ್ಕಳು ಅಂದರೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಒಂದು ಭಯ ಎಂಬತಕ್ಕಂಥದ್ದು ಹೋಗಲಾಡಿ ಇಂತಹ ಒಂದು ಧೈರ್ಯ ಬರಬೇಕು. ಏನು ಆಗಲ್ಲ, ಎಲ್ಲವೂ ಕೂಡ ನೆಮ್ಮದಿಯಾಗಿರ್ತಕ್ಕಂಥವ್ರೆ. ಎಲ್ಲರ ಮನಸ್ಥಿತಿನೂ ಕೂಡ ಒಂದೇ ರೀತಿ ಇರೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯನ್ನು ಬದಲಾಯಿಸ್ಕೊಳ್ಬೇಕು. ಭಗವಂತ ಇದ್ದಾನೆ, ಭಗವಂತನ ಮೇಲೆ ಭಾರ ಹಾಕಿ ನಾವು ಮುಂದೆ ಬರೋಣ ಎಂಬತಕ್ಕಂಥ ಆ ಒಂದು ಭರವಸೆಯನ್ನು ಇಟ್ಕೊಂಡು ಆ ಹೆಣ್ಣು ಮಕ್ಕಳು ಗಾಡಿಯನ್ನು ಓಡಿಸ್ಬೇಕಾದ್ರೆ ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು. ಈ ವಿಚಾರದಲ್ಲಿ ತಾವು ಮತ್ತೊಂದಷ್ಟು ಜನ ಇಂತಹ ರೀತಿಯೂ ಗೇಲಿ ಮಾಡ್ತಾರೆ. ನೋಡಿದ್ರಲ್ಲ ಗುರುಗಳೇ, ಚೆನ್ನಾಗಿ ಓಡಿಸ್ತಾರ ಕಾರ್ನ. ನಿಜಕ್ಕೂ ಇಷ್ಟು ಚೆನ್ನಾಗಿ ಓಡಿಸ್ತಾರೆ ಕಾರ್ನ ಅಂದರೆ ಎಲ್ಲೋ ಒಂದು ಕಡೆ ನನ್ನ ಮೇಲೆ ನನಗೇ ಒಂದು ಸೆಕೆಂಡ್ ನಾಚಿಕೆ ಆಯಿತು. ಇದೇನಪ್ಪ, ಹೆಣ್ಣು ಮಕ್ಕಳು ಇಷ್ಟು ಚೆನ್ನಾಗಿ ಓಡಿಸ್ತಾರ. ಆ ಒಂದು ಮಾರ್ಗವನ್ನು, ಆ ಕ್ಷಣ ಒಂದು ಲೈನನ್ನು ಬದಲಾಯಿಸಬೇಕಾದ್ರೆ ಅವ್ರು ಇಂಡಿಕೇಟರನ್ನು ಹಾಕ್ತಕ್ಕಂಥದ್ದಾಗಲಿ, ಸೀಟ್ ಬೆಲ್ಟನ್ನು ಹಾಕಿರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಕ್ಕಂಥ ವಿಚಾರವಾಗಲಿ, ಯಾವ ಕೆಲಸಗಳನ್ನು ಕೂಡ ಮಾಡಿದ್ರೆ ಮಾರ್ಗವನ್ನು ಬದಲಾಯಿಸಬೇಕಾದ್ರೆ ಇಂಡಿಕೇಟರ್ ಹಾಕ್ತಕ್ಕಂಥದ್ದಾಗಲಿ, ಯಾವಾಗಲೂ ನಿರಂತರವಾಗಿ ಸೀಟ್ ಬೆಲ್ಟನ್ನು ಹಾಕ್ಕೊಂಡಿರ್ತಕ್ಕಂಥದ್ದಾಗಲಿ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಎದುರುಗಡೆ ಗಾಡಿ ಬರ್ತಾ ಇದ್ರೆ ಡಿಮೆಂಡಿಪ್ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಹಿಂದೆಗಡೆ ಓವರ್ಟೇಕ್ ಮಾಡಬೇಕಾದ್ರೆ ಡಿಮೆಂಡಿಪ್ಪನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದಾಗ ನಿಜವಾಗ್ಲೂ ಹೆಣ್ಣು ಮಕ್ಕಳಲ್ಲಿ ಆಗಿರ್ತಕ್ಕಂಥ ಇಂತಹ ಒಂದು ಬದಲಾವಣೆ ನಿಜಕ್ಕೂ ನಮ್ಮೆಲ್ಲರ ಮನಸ್ಸು ಮುಟ್ಟಿದೆ ಅಂತಕ್ಕಂಥ ಮಾತನ್ನೇ ಹೇಳ್ಬೋದು. ಹೆಣ್ಣು ಮಕ್ಕಳು ತಾವೆಲ್ಲರೂ ಕೂಡ ಇದೇ ರೀತಿ ಧೈರ್ಯವಾಗಿರಬೇಕು, ಇದೇ ರೀತಿ ಸ್ಥೈರ್ಯವಾಗಿರಬೇಕು. ಇಂತಹ ಧೈರ್ಯದಿಂದ ತಾವೆಲ್ಲರೂ ಕೂಡ ಮುಂದೆ ಬರಬೇಕು. ಯೋಚನೆ ಮಾಡಬೇಡಿ, ಮುಂದೇನೋ ಆಗುತ್ತೆ ಅನ್ನೋದೊಂದನ್ನು ಯೋಚನೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಹಿಂದೆ ಉಳಿದು ಬಿಟ್ಟಿದ್ದೀರಿ. ಆ ಹಿಂದೆ ಉಳಿತಕ್ಕಂಥದ್ದು ಬೇಡ. ನಾವೆಲ್ಲರೂ ಕೂಡ ಭಾರ
ಭಾರತೀಯರು, ಭಾರತ ತಾಯಿಯ ಮಡಿನಲ್ಲಿರ್ತಕ್ಕಂಥವ್ರು, ತಾಯಿ ಭಾರತಾಂಬೆ ನಮ್ಮ ಜೊತೆಯಲ್ಲಿದ್ದಾಳೆ, ಯೋಚನೆ ಮಾಡತಕ್ಕಂಥದ್ದು ಬೇಡ. ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಹೆಣ್ಣು ಮಕ್ಕಳು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಆಚೆ ತೆಗೆದುಕೊಂಡು ಬನ್ನಿ. ನಿಮ್ಮ ಪ್ರತಿಭೆಗೆ ಸರಿಯಾಗಿರ್ತಕ್ಕಂಥ ಬೆಲೆಯನ್ನು ಕಲ್ಪಿಸ್ತಕ್ಕಂಥ ಕೆಲಸ ನಮ್ಮ ಭಾರತದ ಸರ್ಕಾರ ಮಾಡ್ತಕ್ಕಂಥದ್ದೇ. ಭಾರತೀಯರು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಹೆಣ್ಣು ಮಕ್ಕಳು ಆ ಒಂದು ಕಾರನ್ನು ಓಡಿಸ್ತಕ್ಕಂಥ ವಿಚಾರವಾಗಿ ಹೇಳ್ತಾ ಇದ್ದೆ, ಲೇಡೀಸ್ ಕ್ಯಾಬ್ ಓಡಿಸ್ತಕ್ಕಂಥದ್ದನ್ನು. ಭಾಳ ಸಂತೋಷ ಆಯಿತು. ಹೆಣ್ಣು ಮಕ್ಕಳು ಇದೇ ರೀತಿ ಮುಂದೆ ಬರಬೇಕು ಅಂತ ಹೇಳ್ತಾ, ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಷ್ಟು ದಿವಸ ರಾಶಿಫಲ ಒಂದು ರೀತಿ ವಿಶೇಷ, ಈಗ ವನಸಿರಿಯೂ ಕೂಡ ಒಂದು ರೀತಿ ವಿಶೇಷ. ಆದರೆ ವನಸಿರಿ ವಿಶೇಷ ಬಂದಿದೆ ಅಂತ ಹೇಳಿ ರಾಶಿಫಲವನ್ನು ಮರಿತಕ್ಕಂಥದ್ದು ಇದೆಯೇ? ಇಲ್ಲ. ಅದಕ್ಕೋಸ್ಕರ ಈಗ ರಾಶಿಫಲವನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಏನೊಂದು ಕೆಲಸವನ್ನು ಅಂದ್ಕೊಂಡ್ರು ಕೂಡ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ಭೂಮಿಯ ವ್ಯಾಪಾರದ ವಿಚಾರವಾಗ್ಲೂ ಕೂಡ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರವಾಗ್ಲೂ ಕೂಡ, ಪ್ರತಿಯೊಂದು ವಲಯದಲ್ಲೂ ಕೂಡ ಇಂತಹ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕೆಲಸ ಅಂತಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿದೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಭಗವಂತನ ಅನುಗ್ರಹ ಇದೆ. ಗುರುಗಳವ್ರು ಹೇಳಿದಾಗ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅತಿಯಾದ ಆತ್ಮನಂಬಿಕೆ ಇಟ್ಕೊಳ್ತಕ್ಕಂಥದ್ದು ಬೇಡ. ಜೋಪಾನ ಎಡುವತಕ್ಕಂಥದ್ದಿರುತ್ತೆ. ಅದನ್ನು ಬಿಟ್ಟು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಸೂಕ್ತವಾಗಿ ನೆಮ್ಮದಿಯಾಗಿ ಅನುಭವಿಸಿಕೊಂಡು ಹೋಗೋಣ ಎಂಬತಕ್ಕಂಥ ಮನಸ್ಥಿತಿಯಿಂದ ತಾವು ಮಾಡಿದ್ದೆ ಆದರೆ, ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೆ ಆದರೆ ನಿಜಕ್ಕೂ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಕೂಡ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಲಸ್ಯತನ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಭಾನುವಾರ ಇವತ್ತಿನ ದಿವಸ ಅಟ್ಲೀಸ್ಟ್ ಮನಸ್ಸಿಗೆ ನೆಮ್ಮದಿಯಾದರೂ ಬೇಕು ಅಂತ ಹೇಳಿ ನಿಮ್ಮ ಮನಸ್ಥಿತಿಯಲ್ಲಿ ಇರ್ಬೋದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಬೆಳಗ್ಗೆ ಎದ್ದಾಗ್ಲಿಂದನೇ ನಿಮ್ಗೊಂಥರ ಸುಸ್ತು. ಕೆಲಸ ಮಾಡಬೇಕು ಅಂದ್ರೆ ಅಯ್ಯೋ ಮಾಡಿದ್ರೆ ಆಯಿತು ಬಿಡಪ್ಪ, ಮಾಡ್ಕೊಂಡ್ರೆ ಆಯಿತು ಬಿಡಪ್ಪ ಎಂಬತಕ್ಕಂಥ ಮನಸ್ಥಿತಿಯಲ್ಲೇ ಇರ್ತೀರ ಹೊರತಾಗಿ ಎದ್ದು ಮುಂದೆ ಬರಲಿಕ್ಕಾಗೋದಿಲ್ಲ. ಆದರೆ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದ್ದಂಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿರ್ತಕ್ಕಂಥದ್ದಿರುತ್ತೆ. ಆಗ ಎಲ್ಲೋ ಒಂದು ಕಡೆ ತಾವು ಪಶ್ಚಾತ್ತಾಪ ಪಡ್ತೀರಿ, ಅಯ್ಯೋ ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಮಯ ವೇಸ್ಟ್ ಮಾಡಿಬಿಟ್ನೆ ಎಂಬತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದಿರುತ್ತೆ. ಆ ಕ್ಷಣದಿಂದ ಆ ಮಧ್ಯಾಹ್ನ 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದಿರುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಸಾಕಷ್ಟು ಉತ್ತಮ. ಈ ಒಂದು ಚುಟುಕಾಗಿರತಕ್ಕಂಥ ಅನುಷ್ಠಾನವನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಎಡುತ್ತಾ ಇರ್ತೀರಿ. ಆದರೆ ಒಂದು ರೀತಿ ಹೇಳಬೇಕು ಅಂದರೆ ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಸಾಕಷ್ಟು ಕಾಡ್ತಾ ಇರತಕ್ಕಂಥದ್ದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಸ್ವಲ್ಪ ಜೋಪಾನ, ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮಾರ್ಗ ಮಧ್ಯದಲ್ಲೂ ಕೂಡ ಒಂದಷ್ಟು ಅಡೆತಡೆಗಳಾಗ್ತಕ್ಕಂಥದ್ದೇ, ಒಂದಷ್ಟು ಅಸಮಾಧಾನವನ್ನು ತಾವು ಅನುಭವಿಸಬೇಕಾಗ್ತಕ್ಕಂಥದ್ದೇ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡೋದಿರೋದು ಒಂದು ರೀತಿ ಆದರೆ, ಪ್ರಾರಂಭದ ಹಂತದಲ್ಲೇ ಅದನ್ನು ಪ್ರಸ್ತಾಪ ಮಾಡಿದ ತಕ್ಷಣ ಕುಟುಂಬದಲ್ಲೂ ಕೂಡ ಒಂದಷ್ಟು ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಜೋಪಾನ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ನಿಮ್ಮ ವಾಸ್ತುಗೃಹದಲ್ಲಿ ಇರ್ತಕ್ಕಂಥದ್ದು ಬಹಳ ಉತ್ತಮ. ವಾಸ್ತುಗೃಹದ ಹತ್ರ ಅಲ್ಲೇ ಎಲ್ಲಾದರೂ ಸುತ್ತಮುತ್ತ ಹೋಗಿ ಬರ್ತಕ್ಕಂಥದ್ದು ಮತ್ತಷ್ಟು ಉತ್ತಮ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತಷ್ಟು ಉತ್ತಮ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದೇ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಹೆಚ್ಚಿನ ದೊಡ್ಡ ಮಟ್ಟದ ಆ ಒಂದು ಸಾಧನೆಯನ್ನು ಕೂಡ ತಾವು ಅನುಭವಿಸ್ತಕ್ಕಂಥದ್ದೇ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳತಕ್ಕಂಥವ್ರು ಇದ್ದೀರಿ. ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ, ಭಯ ಎಂಬತಕ್ಕಂಥದ್ದನ್ನು ಹೋಗಲಾಡಿಸಿ ದೃಢ ಮನಸ್ಸಿನ ನಿರ್ಧಾರ, ಒಳ್ಳೆಯ ಒಂದು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯ ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿಗೆ ಮುಂದಿನ ರಾಶಿ ಹೋಗ್ತೀನಿ ಅಂದ್ಕೊಂಬೇಡಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಎಲ್ಲಾದರೂ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಇಂತಹ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂದು ಕಡೆ ಸೂಕ್ತ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಇದ್ದು ನಿಮಗೂ ಕೂಡ ಬೋರ್ ಆಗೋಗಿರುತ್ತೆ. ವಾರದುದ್ದಕ್ಕೂ ಕೂಡ ಕೆಲಸದ ಒತ್ತಡ, ಭಾನುವಾರ ಸಿಗೋದೇ ಒಂದು 10 ನಿಮಿಷ ನೆಮ್ಮದಿ. ಅದನ್ನು ಕೂಡ ನೋಡಿ, ಇಂದಿನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹೇಳದೆ ಆದಷ್ಟು ಇವತ್ತಿನ ದಿವಸ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದು ಜೋಪಾನ ಆದಷ್ಟು ಉತ್ತಮ ಅಂತ ಹೇಳಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೇನೆ, ಇವತ್ತಿನ ದಿವಸ ತಾವು ವಾಸ್ತುಗೃಹದಲ್ಲಿ ಇರೋದಕ್ಕಿಂತ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಒಂದು ರೀತಿ ಉತ್ತಮ. ದೂರಭಾರ ಪ್ರಯಾಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಆದಷ್ಟು ಮನೆಯಿಂದ ಆಚೆ ಕಡೆ ಎಲ್ಲಾದರೂ ಒಂದು ಕಡೆ ಸುತ್ತಾಡ್ಕೊಂಡು ಬರ್ತಕ್ಕಂಥದ್ದೇ ಬಹಳ ಉತ್ತಮ. ಬೆಳಗ್ಗೆಯಿಂದ ಸಂಜೆವರೆಗೂ ಆಚೆನೇ ಇರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಾಸ್ತುಗೃಹದಲ್ಲೇ ಒಂದಷ್ಟು ಜಾಸ್ತಿ ಕಾಲ ಸಮಯವನ್ನು ಕಳೀತಕ್ಕಂಥದ್ದು ಆಗಲಿ, ಅದ್ರ ಬಗ್ಗೆ ಅಲ್ಲೇ ವಾಸ್ತುಗೃಹದಲ್ಲಿ ಜಾಗದಲ್ಲೇ ಕೂತಿರ್ತಕ್ಕಂಥದ್ದಾಗಲಿ, ರೂಮು ಬಿಟ್ಟರೆ ಹಾಲ್ ಬಿಟ್ಟರೆ ರೂಮು, ಇಂತಹದನ್ನು ಯೋಚನೆ ಮಾಡ್ತಕ್ಕಂಥದ್ದಾಗಲಿ ಮಾಡಬೇಡಿ. ಎಲ್ಲೋ ಒಂದು ಕಡೆ ಅದನ್ನೂ ಕೂಡ ಎಡವತಕ್ಕಂಥದ್ದಿರುತ್ತೆ. ಅವಶ್ಯಕತೆ ಇಲ್ಲದೆ ಕೋಪ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಆ ಕ್ಷಣ ನಿಮ್ಗೆ ಆ ಪರಿಸರ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ತಕ್ಕಂಥದ್ದಿರುತ್ತೆ. ಸಂತೋಷದ ಕ್ಷಣವನ್ನೂ ಕೂಡ ಒಂದಷ್ಟು ಬೇರೆ ರೀತಿ ಆಲೋಚನೆಗಳಿಂದ ಅದನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರ ಜೊತೆನೂ ಕೂಡ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಸೇದಿ ಸುದ್ದಿಗಳನ್ನು ಕೇಳ್ತಕ್ಕಂಥವ್ರು ಇರ್ತೀರಿ. ಆದಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥವ್ರೆ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇಂತೆಲ್ಲ ಅದೃಷ್ಟವನ್ನು ಇವತ್ತಿನ ದಿವಸ ಹೊಂದಿಕೊಂಡಿರ್ತಕ್ಕಂಥದ್ದೇ ಬಹಳ ವಿಶೇಷವಾಗಿ. ಇನ್ನುಳಿದಿರತಕ್ಕಂಥ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಮೊದಲ 4 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಉಳಿದಿರತಕ್ಕಂಥ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಈಗ ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ಹೋದ್ರು ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಹಿಡಿದ ಕೆಲಸವನ್ನು ಬಿಟ್ಟು ಬಿಡ್ತಕ್ಕಂಥದ್ದಿರುತ್ತೆ. ಹಿಡಿದ ಕೆಲಸವನ್ನು ಬಿಡದೆ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಕೈಲಿ ಕಷ್ಟ ಆಗುತ್ತೇನೋ ಎಂಬತಕ್ಕಂಥ ಮನಸ್ಥಿತಿ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರದ್ದು. ಇದೇನಿದು ಗುರುಗಳೇ ಹೀಗೆ ಹೇಳಿದ್ರಲ್ಲ, ಅರ್ಥ ಆಗ್ಲಿಲ್ವಲ್ಲ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಆದರೆ ಅದನ್ನು ಇನ್ನಷ್ಟು ಈಸಿಯಾಗಿ ನಾನು ಅರ್ಥ ಮಾಡಿಸೋದಾದರೆ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗ್ಗೆ ನಿಮಗಿರ್ತಕ್ಕಂಥ ಆ ಒಂದು ಉಲ್ಲಾಸ, ಆ ಒಂದು ಉತ್ಸಾಹ, ಆ ಒಂದು ಕಾತುರತೆ ಇಲ್ಲ, ಇವತ್ತು ಭಾನುವಾರ ನಾನು ಅಂದ್ಕೊಂಡಿರೋದೆಲ್ಲ ಕಾರ್ಯಸಿದ್ಧಿ ಆಗಬೇಕು, ಭಾನುವಾರ ಒಂದಿಷ್ಟೆಲ್ಲ ವಿಚಾರಗಳನ್ನು ನಾನು ಅಂದ್ಕೊಂಡಿದ್ದೇನೆ, ಇದೆಲ್ಲವನ್ನೂ ಕೂಡ ನಾನು ಪೂರ್ವ ನಿಯೋಜಿತವಾಗಿ ಸಂಕಲ್ಪನ ಮಾಡಿದ್ದೇನೆ, ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ತಾವು ಮುಂದೆ ಬರ್ತೀರಿ. ಹೌದು, ಬರ್ತೀರಿ, ನಿಜ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಮಧ್ಯಾಹ್ನ 12:45 ಆದ ನಂತರ ನಿಮಗಿರ್ತಕ್ಕಂಥ ಒಂದು ಆಸಕ್ತಿ ಎಲ್ಲೋ ಒಂದು ಕಡೆ ಕಡಿಮೆ ಆಗೋಗುತ್ತೆ. ಹೇಗೆ ಅಂದರೆ, 12 ಗಂಟೆ ಆಗ್ತಾ ಇದ್ದಂಗೆ ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಒಂದು ಖುಷಿ, ನೀವು ಒಂದು ಕೆಲಸವನ್ನು ಹಿಡಿದು ಕೆಲಸವನ್ನು ಮಾಡ್ತಾ ಇರ್ತೀರಿ. 12:45 ಇನ್ನೇನು ಆಗ್ತಾ ಇದೆ ಅಂದಿದ ತಕ್ಷಣ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾವಣೆ ಆಗೋಗುತ್ತೆ. ಹೇಗೆ ಅಂದರೆ, ಕೆಲಸ ಆಗ್ತಾ ಇದೆಯಲ್ವ, ಅದ್ರ ಪಾಡಿಗೆ ಅದು ಆಗುತ್ತೆ ಬಿಡಪ್ಪ, ಇದನ್ನು ನಾನು ನಾಳೆ ಮಾಡ್ಕೊಂಡ್ರೂ ಆಗ್ತಿತ್ತು, ನಾಳಿದ್ದು ಮಾಡ್ಕೊಂಡ್ರೂ ಆಗ್ತಿತ್ತು, ಇಷ್ಟೀಸಿಯಾಗಿ ಕೆಲಸ ಆಗುತ್ತೆ ಅಂದರೆ ಇದನ್ನು ಅದ್ರ ಪಾಡಿಗೆ ಅದು ಬಿಟ್ಟು ಇದ್ರ ಜೊತೆ ಇನ್ನೊಂದು ಕೆಲಸನ ಮಾಡೋಣ ಅಂತ ಹೇಳಿ ಆ ಕೆಲಸನೂ ಬಿಡ್ತೀರಿ. ಈ ಕೆಲಸವನ್ನು ಹಿಡ್ಕೊಂಡು ಇದನ್ನೂ ಮಧ್ಯದಲ್ಲಿ ಬಿಡ್ತೀರಿ. ಮತ್ತೊಂದು ಅಂತ ಇನ್ನೊಂದಷ್ಟು ಕೆಲಸಗಳನ್ನು ನೀವು ಹುಡ್ಕೊಂಡೇ ಹೋಗ್ತೀರ ಹೊರತಾಗಿ ಹಿಡಿದ ಕೆಲಸವನ್ನು ಬಿಡದೆ ಕಾರ್ಯಸಿದ್ಧಿ ಮಾಡ್ತೀನಿ ಎಂಬತಕ್ಕಂಥ ಸಂಕಲ್ಪ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಬರುತ್ತೆ.
ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನ. ಅದಾದ ಮೇಲೆ ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ, ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರವಾಗಲಿ, ಆ ಒಂದು ವಿಚಾರವನ್ನು ತಿಳಿಸೋದಾದ್ರೂ ಕೂಡ ಸ್ವಲ್ಪ ಜೋಪಾನ, ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಹಿಡಿದ ಕೆಲಸವನ್ನು ಬಿಡದೇ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವಿದ್ದಿದ್ದೆ ಆದರೆ 100% ಶತಾಯಿಗತ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು. ಆ ಮನಸ್ಥಿತಿ ನಿಮಗೆ ಬರಬೇಕು ಅಂದರೆ ಚಂದ್ರಶೇಖರನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ನೀಲಾಂಜನ ಸಮಾಭಾಸಂ ರೈಪುತ್ರ ಮೆಮಾಗುರ್ಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ, ಶನೇಶ್ವರನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು. ಗುರುಗಳೇ, ಚಂದ್ರಶೇಖರನನ್ನು ಹೇಳಿದ್ರಿ, ಶನೇಶ್ವರನನ್ನು ಹೇಳಿದ್ರಿ, ದುರ್ಗಾದೇವಿಯನ್ನು ಹೇಳಿದ್ರಿ, ಇದು ಹೇಗೆ ಗುರುಗಳೇ? ನಿಮ್ಮ ಮನಸ್ಸನ್ನು ದೃಢೀಕರಿಸಬೇಕು, ಹಿಡಿದ ಕೆಲಸವನ್ನು ಬಿಡದೇ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿ ಚಂದ್ರಶೇಖರನನ್ನು ಪ್ರಾರ್ಥನೆ ಮಾಡಬೇಕು. ಆ ಸಮಯ ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗಬೇಕು ಅಂತ ಹೇಳಿ ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಆ ಕೆಲಸವನ್ನು ನಾನು ಮಾಡೇ ಮಾಡ್ತೇನೆ ಎಂಬತಕ್ಕಂಥ ಧೈರ್ಯ ನಿಮ್ಮಲ್ಲಿ ಜಾಸ್ತಿ ಆಗಬೇಕು ಅಂತ ಹೇಳಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಎಷ್ಟು ಅದ್ಭುತ! ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು 3 ದೇವರುಗಳನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಕುಟುಂಬದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕಲಹಗಳೇ ಜಾಸ್ತಿ ಆಗಿರ್ತಕ್ಕಂಥದ್ದಿರುತ್ತೆ. ಕನ್ಯಾ ರಾಶಿಗಳಲ್ಲೂ ಇವತ್ತಿನ ದಿವಸ ಮುಂಚೆನೇ ಇಂತೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಾವು ಸಂಕಲ್ಪವನ್ನು ಮಾಡಿರ್ತೀರಿ. ಆದರೆ ಸಂಕಲ್ಪವನ್ನೇನೋ ಮಾಡಿರ್ತೀರಿ, ಆ ಒಂದು ಸಂಕಲ್ಪವನ್ನು ಕಾರ್ಯಗತಕ್ಕೆ ತೊಗೊಂಡು ಬರ್ತಕ್ಕಂಥ ವಿಚಾರಕ್ಕೆ ಬಂದರೆ ಅದರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಲಿ ಯಾವುದೂ ಕೂಡ ನಿಮ್ಮ ಮನಸ್ಸಿಗೆ ಅಷ್ಟಾಗಿ ಸ್ಪಂದಿಸ್ತಕ್ಕಂಥದ್ದು ಇರೋದಿಲ್ಲ. ಎಲ್ಲೋ ಒಂದು ಕಡೆ ಪ್ರಪಂಚದಿಂದನೇ ನೀವೆಲ್ಲೋ ಒಂದು ಕಡೆ ದೂರ ಇದ್ದೀರೇನೋ ಎಂಬತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಬೆಳಗ್ಗೆಯಿಂದ ಈಗಾಗಲೇ ಕಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯ ಹೇಗಿದೆ ಅಂದರೆ, ಬೆಳಗ್ಗೆ ಎದ್ದಾಗಲಿಂದನೇ ನಿಮ್ಮಲ್ಲಿರ್ತಕ್ಕಂಥ ಒಂದು ಆಲಸ್ಯತನ, ಆ ಒಂದು ಸೋಂಬೇರಿತನ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಿರುತ್ತೆ. ಎದ್ದೇಳಬೇಕಾ, ಭಾನುವಾರ ಆರಾಮಾಗಿ ಸಿಗದೆ ಸ್ವಲ್ಪ ಹೊತ್ತು ರೆಸ್ಟು ಮಲ್ಕೊಂಬಿಡೋಣ. ಹೌದು, ದೇಹಕ್ಕೆ ರೆಸ್ಟ್ ಬೇಕು, ರೆಸ್ಟ್ ಮಾಡಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಂಗಂತ ಹೇಳಿ ಅತಿಯಾದ ದೇಹಕ್ಕೆ ಅತಿಯಾಗಿ ಆ ಒಂದು ಕ್ಷಣ ನಿಮ್ಮ ದೇಹಕ್ಕೆ ಸುಖವನ್ನು ಕೊಡ್ತಕ್ಕಂಥದ್ದಾಗಲಿ, ನಿಮ್ಮ ದೇಹವನ್ನು ನೆಲಕ್ಕಾಗ್ತಕ್ಕಂಥದ್ದಾಗಲಿ, ಆ ಒಂದು ಸೋಂಬೇರಿತನವನ್ನು ತೋರಿಸ್ತಕ್ಕಂಥದ್ದಾಗಲಿ ದಯವಿಟ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡಬೇಡಿ. ಆ ಕ್ಷಣ ನಿಮಗೆ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ಎದ್ದು ನಿಂತು ಹಿಡಿದ ಕೆಲಸವನ್ನು ನಾನು ಬಿಡದೇ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನಸ್ಥಿತಿಯಿಂದ ತಾವು ಮುಂದೆ ಬನ್ನಿ. 100% ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಗುಪ್ತ ಮಾರ್ಗದರ್ಶನ ಏನಪ್ಪ ಅಂದರೆ, ಭೂಮಿಯ ವಿಚಾರವಾಗಲಿ, ಹಣಕಾಸಿನ ವಿಚಾರವಾಗಲಿ, ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ ಇವತ್ತಿನ ದಿವಸ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಶಾರದಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಮಾರ್ಗದರ್ಶನ ಬಹಳ ಮುಖ್ಯ, ಬುದ್ಧಿಶಕ್ತಿ ಬಹಳ ಮುಖ್ಯ. ಅಂತಹ ಶಾರದಾ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರ್ತಕ್ಕಂಥದ್ದು ಇರುತ್ತೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆಹಾ ಸ್ಟಾರು. ಇವತ್ತಿನ ದಿವಸ ಭಾನುವಾರ ತಾವೆಲ್ಲರೂ ಕೂಡ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಬೇಕು ಎಂಬತಕ್ಕಂಥದ್ದು ನಿಮ್ಮ ಅಪೇಕ್ಷೆ. ಆ ಅಪೇಕ್ಷೆಯಂತೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹದಿಂದ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ವಿಘ್ನ ನಿವಾರಕ ಗಣಪ, ಅಂತಹ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿ ನೋಡಿ. ಏನೊಂದು ಕೆಲಸ ಮಾಡಬೇಕಾದರೂ ಕೂಡ ವಿಘ್ನಗಳು ಸಹಜವೇ, ಹಂಗಂತ ಹೇಳಿ ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಬೇಡ. ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆಲೋಚನೆಯನ್ನು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ದೃಢ ಮನಸ್ಸಿನ ಸಂಕಲ್ಪದೊಂದಿಗೆ, ಗುರು ಹಿರಿಯರ ಅನುಗ್ರಹದೊಂದಿಗೆ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಭಾನುವಾರ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ತಪ್ಪದೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಗಣಪನನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ.
ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಬಹಳಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿದೆ. ಬಹಳಷ್ಟು ಮಿಶ್ರ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದೇ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಭಾವನೆಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಿರುತ್ತೆ. ಹಿಡಿದ ಕೆಲಸವನ್ನು ಬಿಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ನಾನಿದರಲ್ಲಿ ಜಯಿಸ್ತೀನೋ ಇಲ್ವೋ, ಇಲ್ಲ ಇದು ನನ್ನ ಕೈ ಹಿಡಿಯುತ್ತೋ ಇಲ್ವೋ ಎಂಬತಕ್ಕಂಥ ದ್ವಂದ್ವ ಆಲೋಚನೆಯೇ ಮಾಡ್ತಾ ಇರ್ತೀರಿ ಹೊರತಾಗಿ ದೃಢ ಮನಸ್ಸಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಅನ್ನೋದಿರಬೇಕು. ಭಯ ಬೇಡ ಬಿಡಿ. ನಿಮ್ಗೆ ಹೇಗಿರುತ್ತೆ ಅಂದರೆ ನಿಮ್ಮ ಮನಸ್ಥಿತಿ ಎದ್ದು ಬಂದು ಕೆಲಸ ಮಾಡೋದಕ್ಕಾಗೋದಿಲ್ಲ, ಆದರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ. ನಿಮ್ಮ ಮನಸ್ಸಲ್ಲಿ ಆಲೋಚನೆ ಹೇಗಿರುತ್ತಪ್ಪ ಅಂದರೆ ಈ ಆನ್ ಸ್ಪಾಟ್ ನಾನು 1000 ರೂಪಾಯಿ ನಾನು ಸಂಪಾದನೆ ಮಾಡಬೇಕು ಎಂಬತಕ್ಕಂಥ ಛಲ, ಒಂದು ಕಿಚ್ಚು ನಿಮ್ಮ ಮನಸ್ಸಲ್ಲಿರುತ್ತೆ. ಆದರೆ ಅದಕ್ಕೆ ತಾವು ಪ್ರಯತ್ನ ಪಡೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀರಿ. ಆಲೋಚನೆಯನ್ನು ಮಾಡ್ತೀರಿ, ಅಯ್ಯೋ ನಾನು ಮುಳುಗೋಗ್ತಾ ಇದ್ದೀನಿ, ಅಯ್ಯೋ ನನ್ನ ಕೈಯಲ್ಲಿ ಏನೂ ಆಗ್ತಾಯಿಲ್ಲ. ಕೆಲಸ ಮಾಡ್ತಾ ಇರೋದಿಲ್ಲ ನೀವು. ಆ ಕ್ಷಣ ತಾವು ಎದ್ದು ಬಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಕೊರಗ್ತಾ ಇರ್ತೀರಿ. ಇಂತಹ ಮನಸ್ಥಿತಿ ದೂರ ಆಗಬೇಕು. ಮೊದಲನೇದಾಗಿ ಏನು ಪರವಾಗಿಲ್ಲಪ್ಪ, ನನಗೇನು ಪ್ರಪಂಚ ಮುಳುಗೋಗಿದ್ದೇನಿದೆ, ಅಂಥದ್ದು ಆಗಬಾರ್ದಾಗೋಗಿದ್ದೇನಿದೆ, ನನ್ನ ಕೈಯಲ್ಲಿ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ ತಾವು ಒಂದೊಳ್ಳೆ ಮನಸ್ಸಿನಿಂದ ಎದ್ದು ಬಂದು ಮುಂದೆ ಬಂದ ಕೆಲಸವನ್ನು ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಬಹಳ ವಿಶೇಷವಾಗಿ ಕೇತು ಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕೇತು ಗ್ರಹವನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನು ಕಡೆಯ 4 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಬೇಕು. ಕಾರ್ಯಕ್ರಮದ ಕಡೆಯ ಭಾಗವೂ ಕೂಡ ಹೌದು. ಇನ್ನು ಉಳಿದಿರತಕ್ಕಂಥ ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ, ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಿರುತ್ತೆ. ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಇರತಕ್ಕಂಥ ಆ ಒಂದು ಶಾಂತಿ ನೆಮ್ಮದಿಯನ್ನು ಕೂಡ ಕಳ್ಕೊಂಡ್ಬಿಟ್ಟಿರ್ತೀರಿ. ಅವಶ್ಯಕತೆ ಇಲ್ಲದೇನೆ ಜಗಳ ಕದನಗಳನ್ನು ಶುರು ಮಾಡ್ತೀರಿ. ಜಗಳ ಕದನಗಳನ್ನು ತಾವೇ ಶುರು ಮಾಡ್ತಿರೋ, ಇಲ್ಲಾಂದರೆ ನಿಮ್ಮ ಪರಿಸರದಲ್ಲೇ ಸೃಷ್ಟಿಯಾಗುತ್ತೋ, ಒಟ್ನಲ್ಲಿ ಆ ಕ್ಷಣ ನಿಮ್ಮ ಮನಸ್ಸಿಗಿರತಕ್ಕಂಥ ನೆಮ್ಮದಿ ಅಂತೂ ಹಾಳಾಗ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಜ ಅಂತಲೇ ಹೇಳ್ಬೋದು. ಧನುರಾಶಿಯವರು ಭಾನುವಾರ, ಗುರುಗಳೇ ನೀವೇನು ಭಾನುವಾರ ಬೆಳಗ್ಗೆನೇ ಹಿಂಗೆ ಶಾಕ್ ಕೊಟ್ಬಿಟ್ರಲ್ಲ ನಮಗೆ, ಏನಿವಾಗ ಕತೆ, ಹೆಂಗೆ ಗುರುಗಳೇ ನಮ್ಮ ಪರಿಸ್ಥಿತಿ, ಧೃತಿಗೆಡ್ತಕ್ಕಂಥದ್ದು ಬೇಡ. ನೋಡಿ, ಭಗವಂತ ಕಷ್ಟ ಅನ್ನೋ ಬೀಗ, ನೋಡಿ ಯಾವಾಗಲೂ ನಾನು ಒಂದು ಕತೆ ಹೇಳ್ತೀನಿ, ಕಷ್ಟ ಅನ್ನೋ ಒಂದು ಬೀಗವನ್ನು ಕೊಟ್ಟಾಗ ಪರಿಹಾರ ಅನ್ನೋ ಒಂದು ಬೀಗದ ಕೀನ ಪಕ್ಕ ಕೊಟ್ಟೇ ಕೊಡ್ತಾನೆ. ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯನಿಗೆ ತಾಳ್ಮೆಯನ್ನು ಕಳ್ಕೊಂಡ್ರೆ ತಾಯಿ ಸತೀದೇವಿಗೂ ತಪ್ಪಿದ್ದಲ್ಲ ಆ ಒಂದು ಶಿಕ್ಷೆ. ಆ ಸೆಕೆಂಡು ತಾಯಿ ತಾಳ್ಮೆಯನ್ನು ಕಳ್ಕೊಂಡು ಯಜ್ಞಕುಂಡಕ್ಕೆ ಹಾರಿಬಿಟ್ಲು. ತಾಯಿ ಗಂಡನ ಮಾತನ್ನು ಮೀರಿ ತಾಯಿ ಹೋಗೇ ಬಿಟ್ಲು. ಅಲ್ಲಿ ನೋಡಿದ್ರೆ ಯಜ್ಞಕುಂಡಕ್ಕೆ ಆಹುತಿ ಆಗೇ ಹೋಯ್ತು. ಆ ಕ್ಷಣ ತಾಳ್ಮೆ ತಗೊಂಡಿದ್ದಿದ್ರೆ ಏನೆಲ್ಲ ಬದಲಾವಣೆ ಆಗೋದು. ನೋಡಿ, ಅದೆಲ್ಲವೂ ಕೂಡ ಇಲ್ಲಿ ತಾಳ್ಮೆ ಎಂಬತಕ್ಕಂಥದ್ದು ಒಂದಾದರೆ ಸೃಷ್ಟಿಯ ನಿಯಮ. ಆ ಕ್ಷಣ ಅದಿರಬೇಕಾಗಿತ್ತು, ಆ ಕ್ಷಣ ಅದಾಗಿತ್ತು, ಅದಾಗಬೇಕು ಅಂಥೇಳಿ ನಿರ್ಣಯ ಆಗೋಗಿತ್ತೇನೋ, ಆಗೋಯ್ತು. ಆದರೆ ಅದಕ್ಕೆ ತಪ್ಪಿಗೆ ಸಿಗಾಕೊಳ್ಬಾರ್ದು ಅಂಥೇಳಿ ತಾಳ್ಮೆ ಅನ್ನೋದೊಂದು ನೆಪವನ್ನು ಹುಡುಕ್ಬಿಟ್ರು. ಆದರೆ ಆ ಕ್ಷಣ ತಾಳ್ಮೆ ಅನ್ನೋದು ಒಂದು ನೆಪ ಮಾತ್ರ ಆಗಿದ್ರು ಕೂಡ ಮನುಷ್ಯನಿಗೆ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಆ ತಾಳ್ಮೆ ಇಲ್ಲ ಅಂದರೆ ಎಡು ಬಿಡ್ತೀವಿ. ಜೋಪಾನ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ತಾಳ್ಮೆ ಒಂದಿದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಿಮ್ಮನ್ನು ಇನ್ನಿಷ್ಟು ನಿಮ್ಮ ತಲೆ ಕೆಡಿಸ್ಬೇಕು ಅಂತ ಬಂದ್ರೂ ಕೂಡ ಮೌನದಿಂದ ಉತ್ತರವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಯಾವುದಕ್ಕೂ ಕೂಡ ಸ್ಪಂದಿಸ್ಲಿಕ್ಕೆ ಹೋಗಬೇಡಿ. ಒಳ್ಳೆ ರೀತಿ ಸ್ಪಂದನೆ ಮಾಡಿದ, ಒಳ್ಳೆ ರೀತಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಆತುರದಾಗ, ನಿಮ್ಮನ್ನು ಮಾತಾಡಬೇಕು ಅಂದಾಗ ಅವ್ರ ಜೊತೆ ಮಾತಾಡಿ. ಇಲ್ಲ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಇನ್ನೇನೋ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ, ಇವನು ಯಾರಪ್ಪ ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ತಾವು ಅವ್ರ ಜೊತೆ ವಾದ ವಿವಾದವನ್ನು ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ತಾವೇ ಎಡವತಕ್ಕಂಥದ್ದು ಇರುತ್ತೆ. ಜೋಪಾನ. ವಾದ ವಿವಾದಗಳಿಗೆ ಜಾಗವನ್ನು ಕೊಡ್ತಕ್ಕಂಥದ್ದು ಬೇಡ. ಅವಶ್ಯಕತೆಯನ್ನು ಕೂಡ ನಾವು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಅದರ ಅವಶ್ಯಕತೆ ನಮಗಿಲ್ಲ. ಮೌನದಿಂದ ಒಂದು ನಗು ಮಾತ್ರ ನಿಮ್ಮ ಉತ್ತರವಾಗಿರಬೇಕು. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ಇರಿ ಅಂದರೆ ದಿನಪೂರ್ತಿ ಮೌನದಿಂದ ಇರಿ ಅಂತ ಹೇಳ,
ಆ ಕಾಲಕ್ಕೆ, ಆ ಕ್ಷಣಕ್ಕೆ ಎಲ್ಲಿ ಮೌನದಿಂದ ಇರಬೇಕು, ಎಲ್ಲಿ ಮಾತನ್ನಾಡಬೇಕು ಎಂಬತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ ಆ ಸಮಯಕ್ಕೆ, ಸಕಾಲಕ್ಕೆ ನಿಮ್ಮ ತಲೆಗೆ, ನಿಮ್ಮ ಆ ಶಕ್ತಿ, ನಿಮ್ಮ ಬುದ್ಧಿಶಕ್ತಿ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದೇ. ಆ ಬುದ್ಧಿಶಕ್ತಿ ನಿಮಗೆ ಸಹಾಯವನ್ನು ಮಾಡಬೇಕು, ಆ ಕ್ಷಣ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು ಅಂದರೆ ಕಾಲಭೈರವೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಕಪ್ಪು ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಈ ವರ್ಷದ ಫಲವೂ ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿ ಸ್ಟಾರೆ. ಏನಪ್ಪ ನೋಡಿ, ರಾಷ್ಟ್ರಾಧಿಪತಿ ಶನಿ ನಮ್ಮ ಬಾಸ್ ಅವರೇ, ನಮ್ಮ ಮನೆ ಒಡೆಯ ಅವರೇ, ನಮ್ಮ ಮನೆ ಓನರ್ ಅವರೇ. ಆದ್ರೂ ಕೂಡ ಓನರು ಸದ್ಯಕ್ಕೆ ಏನಾಗಿದೆ, ಕುಂಭರಾಶಿಗೆ ಬಂದಿರತಕ್ಕಂಥದ್ದಿದೆ. ಕುಂಭ ಮತ್ತು ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಸಮಸ್ಯೆಗಳು ಅಂತಲೂ ಇದೆ, ಒಂದಷ್ಟು ಪರಿಹಾರಗಳನ್ನೋದು ಇದೆ, ಒಂದಷ್ಟು ನೆಮ್ಮದಿ ಅನ್ನೋದು ಇದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಕಳೆದ ಬಾರಿ ಸಾಕಷ್ಟು ನೋವನ್ನೇ ತಿಂದಿದ್ದಾರೆ ಹೊರತಾಗಿ ಈಗ ಸ್ವಲ್ಪ ಅದರಿಂದ ಆಚೆ ಬಂದಿರತಕ್ಕಂಥದ್ದಿದೆ. ಭಗವಂತ ಶನೈಶ್ಚರನ ಕೃಪಾಶೀರ್ವಾದ, ಆತ ಕೊಟ್ಟಿರ್ತಕ್ಕಂಥ ಭಿಕ್ಷೆ, ಆತನ ಅನುಗ್ರಹದಿಂದ ಎಲ್ಲೋ ಒಂದು ಕಡೆ ಒಂದಷ್ಟು ಉಸಿರಾಟವನ್ನು ಆಡ್ತಾ ಇದ್ದೀವಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ದಿವಸವೂ ಕೂಡ, ಈ ಭಾನುವಾರವೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಹಿಡಿದ ಕೆಲಸವನ್ನು ಬಿಡ್ತಕ್ಕಂಥದ್ದು ಬೇಡ, ಅತಿಯಾದ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ, ಅತಿಯಾದ ಆತ್ಮನಂಬಿಕೆನೂ ಕೂಡ ಬೇಡ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ನೀಲಾಂಜನ ಸಮಾಭಾಸಂ ರೈಪುತ್ರಂ ಯಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಆ ಒಂದು ಶನೈಶ್ಚರನ ನಾಮಮಂತ್ರವನ್ನು ಜಪ ಮಾಡಿದ್ದೇ ಆದರೆ ಆ ಸಮಯಕ್ಕೆ ಏನಾದರೂ ತೊಂದರೆಗಳು, ತಪ್ಪತ್ರೆಗಳು ಬಂದರೂ ಕೂಡ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಶನೈಶ್ಚರನ ಅನುಗ್ರಹದಿಂದ ತಾವು ಮಾಡ್ತಕ್ಕಂಥ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗಿದ್ದೆ ಆದರೂ ಧೃತಿಗೆಡತಕ್ಕಂಥದ್ದು ಬೇಡ. ಹಂತದ ಸಮಯದಲ್ಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನಷ್ಟು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಒಂದು ಗುಪ್ತ ಮಾರ್ಗದರ್ಶನ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನಪ್ಪ ಅಂದರೆ, ಇವತ್ತು ತಾವು ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ನಿಮ್ಮ ಕುಟುಂಬಸ್ಥರ ಜೊತೆ ಕೂತು ತಾವೇ ಆಲೋಚನೆಯನ್ನು ಮಾಡಿ ಅವರು ಕೊಡ್ತಕ್ಕಂಥ ಗುಪ್ತ ಮಾರ್ಗದರ್ಶನವನ್ನು ತಾವು ಮನಸ್ಸಿನಲ್ಲಿಟ್ಕೊಂಡು ಮುಂದೆ ಬರ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಬಿಟ್ಟು ಇಲ್ಲ ನಾನು ಎಲ್ಲವನ್ನು ಒಬ್ಬನೇ ಸಾಧಿಸ್ತೀನಿ, ನನ್ನ ಕೈಯಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ, ನಾನು ಒಬ್ಬನೇ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಅಂತ ಹೇಳಿ ತಾವು ಒಬ್ಬರೇ ಮುಂದೆ ಹೋದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಇಡುತ್ತೀರಿ. ಈಗಾಗಲೇ ನಾನು ಹೇಳಿದೆ, ಬಾಸ್ ಇವಾಗ ನಮ್ಮ ಮನೇಲಿದ್ದಾರೆ, ಕುಂಭರಾಶಿಯಲ್ಲೂ ಇದ್ದಾರೆ. ಕುಂಭರಾಶಿಯಲ್ಲಿರೋದ್ರಿಂದ ಆದಷ್ಟು ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಭಾನುವಾರ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಗುರುಗಳೇ, ಆಂಜನೇಯ ಸ್ವಾಮಿ ಅಂದರೆ ಶನಿವಾರ ಪ್ರಾರ್ಥನೆ ಮಾಡಬೇಕಲ್ಲ, ಭಾನುವಾರ ಮಾಡಬೇಕಾ, ಇದೇನಿದು ಏನು ಗುರುಗಳೇ ನೀವು ಹಿಂಗಂದ್ಬಿಟ್ರಿ? ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಆಗಲಿ, 300 ಮುಕ್ಕೋಟಿ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕಾಗಲಿ, ಇಂಥದೇ ವಾರ, ಇಂಥದೇ ಸಮಯ, ಇಂಥದೇ ದಿಸ ಎಂಬತಕ್ಕಂಥದ್ದು ಏನೂ ಇಲ್ಲ. ಯಾವ ಕ್ಷಣ, ಯಾವ ಸಮಯ ಬೇಕಾದರೂ ಪ್ರಾರ್ಥನೆಯನ್ನು ಮಾಡ್ಬೋದು. ಆದರೆ ಆ ದೇವರ ವಾರಗಳಷ್ಟೇ. ಈಗ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ ಸೋಮವಾರ ಮಾತ್ರ ಶಿವನನ್ನು ಆರಾಧನೆ ಮಾಡಿ, ಬುಧವಾರ ಲಕ್ಷ್ಮೀ ವೆಂಕಟೇಶ್ವರ ಆಗ ಶಿವನನ್ನು ಆರಾಧನೆ ಮಾಡಬೇಡಿ ಅಂತ ಯಾವತ್ತಾದರೂ ಹೇಳಿದಿವಾ? ಇಲ್ಲ. ವಾರದುದ್ದಕ್ಕೂ ಕೂಡ ನಾವು ಆರಾಧನೆಯನ್ನು ಮಾಡ್ಬೋದು. ಆರಾಧನೆಯನ್ನು ಮಾಡೋದ್ರಲ್ಲಾಗಲಿ, ಭಕ್ತಿ ಪರಾಕಾಷ್ಠೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಲಿ, ಇದು ಯಾವುದರಲ್ಲೂ ಕೂಡ ದೋಷವಿಲ್ಲ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಅವಕಾಶವಿದ್ದಲ್ಲಿ ತುಳಸಿಯನ್ನು ಭಗವಂತನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಟ್ಟ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರು ತಾವಂತೂ ಇವತ್ತಿನ ದಿವಸ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಚಾರವಾಗಲಿ, ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಕೂಡ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಈ ಒಂದು ಮಾತನ್ನು ನಾನು ಏನಕ್ಕೆ 2 ಸತಿ ಹೇಳಿದೆ ಅಂದರೆ ತಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವಾಹನವನ್ನು ಅತಿಯಾಗಿ ವೇಗವಾಗಿ ಚಲಾಯಿಸ್ತಕ್ಕಂಥದ್ದಾಗಲಿ, ವಾಹನದಲ್ಲಿ ಇನ್ನೇನೋ ಬೇರೆ ರೀತಿ ಆಲೋಚನೆಗಳನ್ನು ಮಾಡಿ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಬಹಳ ಸ್ಪೀಡಾಗಿ ಹೋದ ಅಂತ ಹೇಳಿ ತಾವು ಮುಂದಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಇಂತಹ ಕೆಲಸಗಳನ್ನು ಮಾಡಬೇಡಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಆರೋಗ್ಯದ ಸಮಸ್ಯೆಯಿಂದಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಬಾಧಿಸ್ತಕ್ಕಂಥವ್ರು ಇದ್ದೀರಿ. ಆದಷ್ಟು
ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ವಿಚಾರಗಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಭೂಮಿಯ ವಿಚಾರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ ಯಾವುದಕ್ಕೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮೀನರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೂ ಕೂಡ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಈಗಾಗಲೇ ನೋಡಿ ಎಕ್ಸಾಮ್ ಎಲ್ಲ ಮುಗಿತಾ ಬಂತು, ಆರಾಮಾಗಿ ನೆಮ್ಮದಿಯಾಗಿ ಮನೇಲಿರೋಣ ಅಂತ ಹೇಳಿ, ಆದರೆ ಎಲ್ಲಿ ಬಿಡ್ತಾರೆ ಟೀಚರ್ಸ್ ಇನ್ನೊಂದಷ್ಟು ಸಮ್ಮರ್ ವೆಕೇಷನ್ ಅಂದ್ಬಿಟ್ಟು ಇನ್ನೊಂದಷ್ಟು ಹೋಮ್ವರ್ಕು ಆಳು ಮೂಳು ಅದೆಲ್ಲ ತುಂಬಿಸೇ ಕಳಿಸ್ಬಿಟ್ಟಿರ್ತಾರೆ. ಅದರ ಆಲೋಚನೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅಸಮಾಧಾನತೆಯನ್ನು ಉಂಟು ಮಾಡ್ಕೊಂಡಿರ್ತೀರಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಎಷ್ಟೊತ್ತಿನ ಕೆಲಸ? 1 ಅವರ್ 2 ಅವರು, ದಿನಕ್ಕೊಂದು 3 ಅವರು ಬೇಡಪ್ಪ, 2 ಅವರ್ ಕೂತು ಆ ಕೆಲಸವನ್ನು ಬಿಡದಿರ ನಾನು ಮುಗಿಸ್ತೀನಿ, ಇದು ಯಾವ ದೊಡ್ಡ ಮಹಾ ಅಂತೇಳಿ ಒಂದೊಳ್ಳೆ ಮನಸ್ಥಿತಿಯಿಂದ ಕೂತು ಬಿಟ್ಟರೆ ಎಲ್ಲವೂ ಕೂಡ ಕ್ಲಿಯರ್ ಆಗೋಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆದರೆ ಧೃತಿಗೆಡ್ದಿರ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನಸ್ಸಿನಲ್ಲಿ ಒಂದೊಳ್ಳೆ ಸಂಕಲ್ಪದಿಂದ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿ ಭಗವಂತ ಕೈ ಹಿಡಿತಕ್ಕಂಥದ್ದಿರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಬಹಳ ವಿಶೇಷವಾಗಿ ಪ್ರಾರಂಭ ಹಂತದಲ್ಲಿ 2 ಕರೆಗಳಿಗೆ ಉತ್ತರ ವನಸಿರಿಯಿಂದ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ನಾನು ಕೊಟ್ಟಿರ್ತಕ್ಕಂಥದ್ದಾಯಿತು. ಅದಾದ ಮೇಲೆ ಇನ್ನು ಆ ಒಂದು ಲೇಡೀಸು ಕ್ಯಾಬ್ ಡ್ರೈವಿಂಗ್ ಮಾಡ್ತಕ್ಕಂಥದ್ದಾಗಲಿ, ಹೆಣ್ಣು ಮಕ್ಕಳು ಆ ಒಂದು ವಾಹನವನ್ನು ಚಲಿಸ್ತಕ್ಕಂಥದ್ದಾಗಲಿ, ನಿಜಕ್ಕೂ ಆ ಒಂದು ವಿಚಾರ ನನ್ನ ಮನಸ್ಸು ಮುಟ್ಟಿದೆ. ಹೆಮ್ಮೆ ಅಂತ ಹೇಳ್ಬೋದು. ಆ ಒಂದು ಹೆಮ್ಮೆಯ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಅದರಲ್ಲೂ ನಮ್ಮ ಈ ಒಂದು ಬೆಂಗಳೂರು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥವ್ರಾಗಲಿ ನಿಜಕ್ಕೂ ಸಾಕಷ್ಟು ಸಪೋರ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಧೈರ್ಯವಾಗಿ ಇಂಥ ಒಂದು ಆಲೋಚನೆಯನ್ನು ಮಾಡಿದ್ದೀರಿ, ಇಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೆ ಸದಾಕಾಲ ಭಗವಂತ ಆರೋಗ್ಯ, ಆಯುಷ್ಯು, ಐಶ್ವರ್ಯ, ಧನ, ಕನಕ ಸಂಪೂರ್ಣವಾಗಿ ನಿಮಗೆ ಸಿಗಲಿ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚಿನ ಮಟ್ಟದಷ್ಟು ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.